ಹೋಗುವೆನೆಂದು ಬಂದುದೀದು ಭಾಷೆ ಬೇಡ ಹೋಗುವೆನೆಂದು ಮನ ಖಿನ್ನನಾಗುತ್ತ ತನ್ನ ಅರಮನೆಗೆ ನಡೆ ತಂದನು. ಅವನಿಗೆ ಅಧಿಕಾರ ಕೊಡುವಂತಹ ಹಕ್ಕುಗಳನ್ನು ಯಾಕಂದರೆ ನಮ್ಮ ಹಿರಿಯವರಿಂದ ನನ್ನ ಮಗನಿಗೆ ಹೊರತು ಇಲ್ಲವೇ ಇರುವವನಿಗೆ ಕೇವಲ ಹನುಮಂತನ ವಯಸ್ಸು ವಾಹನಗಳನ್ನು ಉಲ್ಲೇಖಿಸುವುದಕ್ಕಾಗಿ ಅವರನ್ನು ವಿವಾಹವಾಗುವಂತಹ ದೃಷ್ಟಿಯಿಂದ ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ. ಅವನು ಮಾತನಾಡಲೇ ತಪ್ಪು. ಈಗ ರಾಜರಾಜ ಅಥವಾ ಕಂದರ ಒಂದು ದೋಣಿಯ ಜಮಾನ್ ಹೆಚ್ಚೆಂದರೆ 2 ದೋಣಿಯ ಜಮಾನ್ಗೆ ಅವನು ಮಗನ್ನು ಕೊಡಬೇಕು. ಚಕ್ರವರ್ತಿ ಒಬ್ಬ ಮಗಳನ್ನು ಕೇಳಿದಂತಾದರೆ ಅವನು ನಿರಾಕರಿಸ್ತಾನೆ. ನೀಚರಲ್ಲಿ ಮಾತನಾಡಿದ ಇನ್ನು ಅವಳಿಗೆ ಅವಳು ನೇರವಾಗಿ ಅರಮನೆ ಕೆಲವೊಮ್ಮೆ ಅನ್ನಿಸ್ತದೆ ನಾನು ಶಾಪಗ್ರಸ್ತನಾಗಿ ಹುಟ್ಟಿಬಿಟ್ಟೆನೋ ಹಾಗೆಂದು ಲೋಕಮುಖಕ್ಕೆ ಕಾಣುವಾಗ ಈ ಗಾಂಗೆಯ 4 ಮಂದಿ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವ ಭಾಗ್ಯಶಾಲಿಯಾಗಿ ಮೂಡಿಬಂದಿದ್ದೇನೆ. ಆದರೂ ನನ್ನ ಮನಸ್ಸಿನ ಒಳಗಿನ ಒಂದು ಕೊರಗು, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬಾಲ್ಯದಲ್ಲಿ ತಂದೆ ತಾಯಿಯ ಜೊತೆಗೂಡಿ ಪಡೆಯುವಂತಹ ಅನುಭವ ಅದು ಬಹಳ ವಿಶಿಷ್ಟವಾದದ್ದು. ಹಾಗೆಂದು ಈ ಇಬ್ಬರೂ ಜೊತೆಯಾಗಿರ್ತಾ ಆ ಪ್ರೀತಿಯನ್ನು ಪಡೆಯುವುದಕ್ಕೆ ನಾನು ಅನರ್ಹನಾಗಿ ಹೋದೆ. ಹುಟ್ಟಿ ಬಾಲ್ಯಾವಸ್ಥೆಯನ್ನು ಕಳೆಯುವ ಆ ವೇಳೆಯಲ್ಲಿಯೇ ನಮ್ಮಮ್ಮ ನಮ್ಮ ಅಪ್ಪನನ್ನು ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಜೊತೆಗೆ ನನ್ನನ್ನು ಕರೆದೊಯ್ದು ಬೇರೆ ಬೇರೆ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ನನಗೆ ಕೊಡಿಸಿದರು. ಅದನ್ನು ಭಾಗ್ಯ ಅಂತಲೇ ನಾನು ಕಾಣಬೇಕು. ಆದರೆ ಅಲ್ಲಿ ಅಪ್ಪನ ಜೊತೆಗೆ ಆ ಪ್ರೀತಿಯನ್ನು ಪಡೆಯುವಂಥ ಭಾಗ್ಯಶಾಲಿ ನಾನಾಗಲಿಲ್ಲ. ಈಗ ಪರಶುರಾಮರಲ್ಲಿ ಸಕಲ ಶಾಸ್ತ್ರವನ್ನೂ ಕಲಿತ ಈ ವೇಳೆಯಲ್ಲಿ ಯಾಕೋ ಮನಸ್ಸಿನಲ್ಲೊಂದು ಕೊರಗು, ಎಲ್ಲವನ್ನೂ ಕಲಿಯುವ ಭಾಗ್ಯ ನನ್ನದಾಯಿತು ಅನ್ನುವ ಸಂತೋಷ ಇದ್ದರೂ ತಂದೆಯ ಆ ಪ್ರೀತಿಯಿಂದ ವಂಚಿತನಾಗಿಯೇ ಉಳಿದನಲ್ಲ, ಅವರ ಸಂಸರ್ಗದಿಂದ ದೂರವೇ ಉಳಿಬೇಕಾಯಿತಲ್ಲ. ಹಾಗಾಗಿ ನಮ್ಮಮ್ಮನಲ್ಲಿ ಸ್ಪಷ್ಟವಾಗಿಯೇ ಹೇಳಿದೆ,
ನಮ್ಮಪ್ಪ ನನ್ನನ್ನು ಕಾಣಬೇಕು ಅನ್ನುವ ತವಕದಿಂದ ಅಲ್ಲಿ ದುಃಖಿತನಾಗಿಯೇ ಇದ್ದಾನೆ. ಹಾಗಾಗಿ ಅವರ ಬಳಿಗೆ ತೆರಳುವುದಕ್ಕೆ ಅನುಮತಿಯನ್ನು ಕೊಡಬೇಕು ಎಂಬುದಾಗಿ. ಯಾಕೆಂದರೆ ಗುರುಗಳು ಈಗಾಗಲೇ ಮಂತ್ರಾಕ್ಷತೆಯನ್ನಿತ್ತಿದ್ದಾರೆ, ಶಿಕ್ಷಣ ಪೂರ್ಣವಾಯಿತು ಅನ್ನುವ ಭರವಸೆಯನ್ನು ಅವರು ಇತ್ತಿದ್ದಾರೆ. ಹಾಗಾಗಿ ಈ ಕ್ಷಣದಲ್ಲಿ ಅಮ್ಮನಲ್ಲಿ ಕೇಳಿದಾಗ ಹೊರಡುವುದಕ್ಕೆ ಅನುಮತಿ ಅಮ್ಮನಿಂದ ಪಡೆದೆ. ದಾರಿಯಲ್ಲಿ ಬರುವಾಗ ಆಕಾಶ ಮಾರ್ಗದಿಂದ ದೇವತೆಗಳು ನನಗೆ ಆಶೀರ್ವದಿಸಿದ್ದನ್ನು ನಾನು ಕಂಡೆ. ಕಿವಿಯಾರೆ ಕೇಳಿದ ಮಾತು, ಸಕಲ ವಿದ್ಯೆಯನ್ನು ಗುರುಮುಖದಿಂದ ಕಲಿತಂತಹ ಗಾಂಗೇಯ ಈ ಹೊತ್ತು ಸರ್ವಸಂಪನ್ನನಾಗಿದ್ದಾನೆ. ಈ ಮಾತನ್ನು ಕೇಳಿದಾಗ ಎದೆ ತುಂಬಿ ಬಂದದ್ದೇನೋ ಸಹಜ. ಆದರೆ ತಂದೆಯನ್ನು ಕಾಣಬೇಕು ಅನ್ನುವ ತವಕ ಎಷ್ಟಿತ್ತೋ, ತಾಯಿಯಿಂದ ದೂರ ಇರಬೇಕಲ್ಲ ಅನ್ನುವಂಥ ದುಃಖವೂ ಜೊತೆ ಜೊತೆಯಲ್ಲೇ ಬಂತು. ಹಾಗಾಗಿ ಪೂರ್ಣವಾಗಿ ತೃಪ್ತಿಯಿಂದ ಸುಖ ಅನುಭವಿಸುವುದಕ್ಕೆ ನನ್ನ ಬದುಕಿನಲ್ಲಿ ಇದುವರೆಗೂ ಸಾಧ್ಯ ಆಗಲಿಲ್ಲ. ಆದರೂ ತಂದೆಯನ್ನು ಕಾಣಬೇಕು ಅನ್ನುವ ತವಕದಿಂದ ಬಂದಾಗ ಏನೋ ಅಲ್ಪ ಸ್ವಲ್ಪ ಬದಲಾವಣೆಗಳು ಇಲ್ಲಿ ಕಾಣಿಸ್ತಾ ಇವೆ. ಯಾಕಂದರೆ ಈ ಹಸ್ತಿನಾವತಿಯಲ್ಲಿ ಯಾವತ್ತೂ ಜನಜಂಗುಳಿ ತುಂಬಿ ತುಳುಕಾಡ್ತಾ ಇತ್ತು, ಎಲ್ಲರ ಮುಖದಲ್ಲೂ ಸಂಭ್ರಮ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ನಮ್ಮ ಅಪ್ಪನ ಆಳ್ವಿಕೆ. ಆದರೆ ಈ ದಿನವನ್ನು ನಾನು ಕಾಣ್ತೇನೆ, ಬಂದ ಕ್ಷಣ ಇಲ್ಲಿ ಏನೋ ಒಂದು ಕಾರ್ಮೋಡ ಮುಸುಕಿದ ಹಾಗೆ. ಎಂದಿನ ಆ ಒಂದು ಉತ್ಸಾಹ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕಿರಬಹುದು ಎಂಬುದಾಗಿ ಎದುರೇ ಸಿಕ್ಕಿದ ಮಂತ್ರಿಯನ್ನು ಕೇಳಿದರೆ ಅವನಿಂದ ಕೆಲವು ಸೂಕ್ಷ್ಮ ವಿಚಾರಗಳು ತಿಳಿಯಿತು. ಅಪ್ಪಯ್ಯ ಸಭೆಯಲ್ಲಿ ಇಲ್ವಂತೆ, ಅವರ ದರ್ಶನಕ್ಕಾಗಿ ಸಾಮಂತರುಗಳೆಲ್ಲ ಕಾಯ್ತಾ ಇದ್ದಾರಂತೆ. ಅವರು ಹೇಳ್ತಾರೆ, ನಮ್ಮ ಅಪ್ಪಯ್ಯ ಮಲಗಿದ್ದಾರಂತೆ. ಹಾಗಾಗಿ ನೇರವಾಗಿ ಅಲ್ಲಿಗೆ ಬಂದರೆ, ಹೌದಲ್ಲ ಮಲಗೇ ಇದ್ದಾರೆ ತಾತ. ಮಲಗಿರುವ ಎಬ್ಬಿಸುತ್ತ ಕಾಂತೇಯ. ಅಪ್ಪ, ನಿಮ್ಮ ಪಾದಗಳಲ್ಲಿ ಗಾಂಗೇಯನ ವಂದನೆಗಳು. ತಂದೆಯವರೇ, ವಿದ್ಯಾಭ್ಯಾಸಕ್ಕಾಗಿ ನಿಮ್ಮಿಂದ ಅಗಲಿ ದೂರ ತೆರಳಿದವ ನಾನು. ಬಹುಕಾಲ ವಿದ್ಯಾಭ್ಯಾಸದಲ್ಲೇ ನನ್ನನ್ನು ತೊಡಗಿಸಿಕೊಂಡಿದ್ದವ. ಆದರೆ ಕ್ಷಣ ಕ್ಷಣಕ್ಕೂ ನಿಮ್ಮನ್ನೇ ಎಣಿಸ್ತಾ ಇದ್ದವ. ಯಾಕೆಂದರೆ ನಿಮ್ಮನ್ನು ಬಿಟ್ಟಿರುವುದು ನನಗೆ ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ವಿದ್ಯಾಭ್ಯಾಸ ಮುಗಿದ ಕ್ಷಣದಲ್ಲಿ, ಗುರುಗಳು ಆಶೀರ್ವದಿಸಿದ ಆ ಕ್ಷಣದಲ್ಲಿ ಅಮ್ಮನಿಂದ ಅನುಮತಿಯನ್ನು ಪಡೆದು ಓಡೋಡಿ ಬಂದಿದ್ದೇನೆ ತಂದೆಯವರೇ. ಆದರೆ ಬಂದು ನಿಮ್ಮನ್ನು ಕಾಣುವಾಗ, ನಾನು ಇಲ್ಲಿಂದ ತೆರಳುವಾಗ ನಿಮ್ಮ ಮುಖದಲ್ಲಿ ಯಾವ ಕಾಂತಿ ಇತ್ತೋ, ಅದು ಹೇಗೆ ಬೆಳಗುತ್ತಾ ಇತ್ತೋ, ಆ ಪ್ರಕಾಶ ಈ ಹೊತ್ತು ನನಗೆ ಕಾಣಿಸ್ತಾ ಇಲ್ಲ. ಒಂದು ಕಂದಿದ ಮುಖ, ಚಿಂತೆ ನಿಮ್ಮ ಮುಖವನ್ನು ಆವರಿಸಿದ್ದನ್ನು ನಾನು ಸ್ಪಷ್ಟವಾಗಿ ಗುರುತಿಸ್ತಾ ಇದ್ದೇನೆ. ಯಾಕೆ ಏನು ಅನ್ನುವುದಕ್ಕೆ ನನಗೆ ವಿವರಣೆ ಇಲ್ಲ, ಉತ್ತರ ಇಲ್ಲ. ಹಾಗಾಗಿ ತಂದೆಯವರೇ, ಯಾಕೆ ಈ ಚಿಂತೆ ಹೇಳಬಹುದೇ? ನನಗೆ ಮಾತ್ರ ಚಿಂತೆ ಅಲ್ಲ, ಮತ್ತೆ ಉಳಿದವರಿಗಿಲ್ವೋ? ಸಂಪದ
ಹ್ಞೂ ಹಾಂ ಮನಸ್ಸಿಗೆ ನೆಮ್ಮದಿ ಸಮಾಧಾನ. ಹ್ಞೂ ಹಾಂ ಗುರುಗಳ ಆಗ್ರಹಕ್ಕೆ ತುತ್ತಾದರೆ ಏನಾಗ್ತದೆ? ಹ್ಞೂ ಹಾಂ ವಿದ್ಯೆಯನ್ನು ಅಭ್ಯಾಸವನ್ನು ವ್ಯಕ್ತಿಗೆ ಹ್ಞೂ ಯಾವತ್ತೂ ಆಗಿಲ್ಲ. ಹ್ಞೂ ನಿದ್ರೆ ಹಾಂ ಕೇವಲ ವಿದ್ಯೆಯನ್ನು ಅಭ್ಯಾಸ ಮಾಡುವ ಒಂದೇ ಅವನ ದೃಷ್ಟಿಯಾಗಿರಬೇಕು. ಹ್ಞೂ ಆ ರೀತಿಯಲ್ಲಿ ಅವನು ಹಾಂ ಇನ್ನೊಂದು ಕಂಡಾಗ ಹ್ಞೂ ಆ ವಿಷಯವನ್ನು ಕೇಳಿ ತಿಳಿದುಕೊಳ್ಳಬೇಕು. ಹ್ಞೂ ಯಾಕಂದ್ರೆ ಹ್ಞೂ ಈಗ 3 ಮಹರ್ಷಿಗಳು ಮಂತ್ರಾಕ್ಷರ ಇದ್ದಾರೆ. ಹ್ಞೂ ಅದು ವಿಶೇಷಗಳು ಹಾಂ ವಸಿಷ್ಠರು, ಶುಕ್ರಾಚಾರ್ಯರು, ಬಸವರು. ಹ್ಞೂ ಆದರೆ ಕ್ಷತ್ರಿಯರನ್ನು ಕೇಳುತ್ತಿದ್ದರೆ ಹ್ಞೂ ಕೆಂಡವಾಗುತ್ತಿದ್ದಂತಹ ಭರ್ತವರವರು ಹ್ಞೂ ಅವರು ಶಿಷ್ಯಾಗಿದ್ದಾರೆ. ಹೌದು ಹ್ಞೂ ಅವರೆಲ್ಲ ಈ ಮಂತ್ರಾಕ್ಷರ ಇಟ್ಟರು ಹ್ಞೂ ಇನ್ನಾಡುತ್ತಿದ್ದರು. ತಂದೆಯವರೇ, ಮಾತೆ ಗಂಗಾ ಮಾತೆಯ ಸಹಕಾರದಿಂದ ಅಲ್ಲ ಅವರ ಪ್ರಭಾವದಿಂದ ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು, ಅದೇ ರೀತಿ ಶುಕ್ರಾಚಾರ್ಯರು, ಅದೇ ರೀತಿ ಮಹರ್ಷಿಗಳಾದ ವಸಿಷ್ಠರು, ಇವರೆಲ್ಲರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡ ನಾನು ಅದಕ್ಕಿಂತಲೂ ಮಿಗಿಲಾಗಿ ಒಂದು ಅರ್ಥದಲ್ಲಿ ನೀವೇ ಹೇಳಿದ ಹಾಗೆ ಕ್ಷತ್ರಿಯರನ್ನು ಬದ್ಧದ್ವೇಷಿಗಳು ಅಂತ ತಿಳಿದ ಆಚಾರ್ಯ ಪರಶುರಾಮರಿಂದಲೇ, ಆಚಾರ್ಯ ಭಾರ್ಗವರಿಂದಲೇ ಕ್ಷತ್ರಿಯನಾದ ನಾನು ಶಿಕ್ಷಣವನ್ನು ಪಡೆಯುವ ಯೋಗ್ಯತೆಯನ್ನು ಪಡೆದುಕೊಂಡೆ. ಆ ಭಾಗ್ಯ ನನ್ನದಾಯಿತು. ಹಾಗಾಗಿ ಕ್ಷತ್ರಿಯರಿಗೆ ಯಾವ ಎಲ್ಲ ಶಿಕ್ಷಣ ಬೇಕೋ ಅವೆಲ್ಲವನ್ನೂ ಪಡೆದು ಪರಿಪುಷ್ಟನಾಗಿ ಬಂದ ಈ ವೇಳೆಯಲ್ಲಿ ಮಗನನ್ನು ನೀವು ಸಂಭ್ರಮದಿಂದ ಎದುರುಗೊಳ್ಳಬೇಕಿತ್ತು. ಆದರೆ ತಂದೆಯವರೇ, ನಿಮ್ಮ ಮುಖವನ್ನು ಕಾಣುವಾಗ ಏನೋ ದುಃಖದ ಛಾಯೆ ನನಗೆ ಕಾಣಿಸ್ತಾ ಇದೆ. ಅದಕ್ಕಿಂತಲೂ ಮಿಗಿಲಾಗಿ ಹೊತ್ತಲ್ಲದ ಹೊತ್ತಿನಲ್ಲಿ ತಾವು ಮಲಗಿದ್ದೀರಿ ಎಂದಾದರೆ ಬಹುಶಃ ರಾಜ್ಯದ ಆಡಳಿತದ ಚಿಂತೆಯಿಂದ ದೂರವೇ ಉಳಿದಿದ್ದೀರಿ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಮಾತ್ರವಲ್ಲ, ಸಾಮಂತರು ಸಾಲುಗಟ್ಟಿ ನಿಮ್ಮನ್ನು ನಿರೀಕ್ಷಿಸ್ತಾ ಇದ್ದಾರೆ. ಅವರಿಗೆ ದರ್ಶನ ಭಾಗ್ಯವನ್ನೂ ತಾವು ಕೊಡ್ತಾ ಇಲ್ಲ ಅಂದ್ರೆ ಈ ಪರಿಸ್ಥಿತಿ ಯಾಕೆ ಅನ್ನುವುದು ಮಾತ್ರ ನನಗೆ ಅರ್ಥ ಆಗಲಿಲ್ಲ. ಕೇವಲ ನನಗೆ ಮಾತ್ರ ಚಿಂತೆ ಅಲ್ಲ, ಹಾ ಅವರಿಗಿಲ್ವೇ? ಸ್ನೇಹಿತರಂತೆ ಕಾಣಬೇಕೆನ್ನುವುದು ಲೋಕರು. ಹಾಗೆ ಪ್ರಾಯಕ್ಕೆ ಒಂದು ಮಗ ತಂದೆಯಾಗಿಯೇ ಹೇಗಿದ್ದು ಮಗನೇ ಎಂಬುದಾಗಿ ಹೇಳಿ ಅವ ತಂದೆ ಆದವ ತಂದೆಯ ಮಗನ ಹೆಗಲ ಕೈ ಆಗುತ್ತಾನೆ. ಚೆನ್ನಾಗಿದ್ದೇನೆಪ್ಪ ಎಂಬುದಾಗಿ ತಂದೆ ಹೆಗಲ ಆದ ಕೇವಲ ನನಗೆ ಮಾತ್ರ ಚಿಂತೆ ಅಲ್ಲ, ಜಗನ್ ನಿಯಾಮಕರು ಎಂಬುದಾಗಿ ಪರಿಗಣಿಸಲ್ಪಟ್ಟವರೇ ಹರಿಹರ ಅದು ನಾವು ವಿಸ್ತಾರವಾಗಿರುವುದು. ಆ ಬ್ರಹ್ಮನೊಬ್ಬ ಮಗಳನ್ನೇ ಈಶ್ವರನೊಬ್ಬ ನಿರುತನಾಗಿ ಮೂರು ಅದಾದಂತಹ ಜೀವನಗಳು ಸಮಾಧಾನವಾಗಿದೆ. ಮೂರು ನಾಯಿ ಒಂದಿತ್ತು ತಂದೆಯವರೇ,
ಇನ್ನೂ ಮನಬಿಚ್ಚಿ ನಿಮ್ಮ ದುಃಖ ಏನು ಅನ್ನುವುದನ್ನು ನೀವು ಹೇಳುವುದೇ ಇಲ್ಲ. ಆದರೆ ನನ್ನನ್ನು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುವ ಕ್ಷಣದಲ್ಲಿ ಒಂದು ಸಣ್ಣ ಮಟ್ಟಿನ ಅಳುಕು ನಿಮ್ಮಲ್ಲಿದ್ದದ್ದು ಸಹಜವೇ, ಯಾಕೆ ಮಗನನ್ನು ಬಿಟ್ಟಿರಬೇಕು ಅಂತ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ತಂದೆಯವರೇ, ನಾನೇ ನಿಮ್ಮ ಮುಂದೆ ಬಂದು ನಿಂತಿದ್ದೇನಲ್ಲ. ಅಪ್ಪ ಒಂದು ಕಣ್ಣು ಕಣ್ಣಲ್ಲ, ಹಾ ಒಬ್ಬನೇ ಕಣ್ಣಲ್ಲ. ಆಗಾಗ ನಿಲ್ತದೆ ನಾಲ್ಕು ಹೌದು. ಆದರೆ ಆದರೆ ಪ್ರತಿಮಾಸ ಹೇಗೆ ನಾನು ಅವನೇ ಆದರೂ ನನಗೆ ಅಧಿಕಾರ ಅಪ್ಪ, ನಿಮ್ಮ ಮನಸ್ಸಿನ ದುಗುಡ ಏನು ಅನ್ನುವುದು ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ಹಾಗಾಗಿ ನಿಮಗೆ ಒಂದು ಭರವಸೆಯನ್ನು ಕೊಡ್ತೇನೆ, ಈ ಚಿಂತೆಯನ್ನು ಬಿಟ್ಟು ಬಿಡಿ. ಅಪ್ಪ, ನಿಮ್ಮ ಎದೆಯಲ್ಲಿ ದುಃಖ ಅಡಗಿದೆ ಅನ್ನುವುದನ್ನು ನಿಮ್ಮ ಮುಖಭಾವದಿಂದಲೇ ನಾನು ಸ್ಪಷ್ಟವಾಗಿ ತಿಳಿದುಕೊಂಡೆ. ಆರಂಭದಲ್ಲಿ ನಿಮ್ಮಲ್ಲಿ ಕಾರಣವನ್ನು ಕೇಳುವಾಗ ನಿಮ್ಮಿಂದ ಬಂದ ಉತ್ತರ ಅದು ನನ್ನನ್ನು ಸಮಾಧಾನಪಡಿಸುವುದು ಅಷ್ಟಕ್ಕೆ ಸೀಮಿತ ಆಗಿತ್ತು. ಮಗನಾದ ನೀನು ಬಳಿಯಲ್ಲಿ ಇಲ್ಲದೇ ಇರುವುದರಿಂದ ಆ ನೋವಿನಲ್ಲಿ ಹೀಗಾಗಿದ್ದೇನೆ ಅನ್ನುವ ಒಂದು ಉತ್ತರವನ್ನು ತಮ್ಮಿಂದ ನಾನು ಪಡೆದೆ. ಇದು ಕೇವಲ ನನ್ನನ್ನು ಸಮಾಧಾನಪಡಿಸುವುದಕ್ಕೆ ನೀವಾಡಿದ ಮಾತು ಅನ್ನುವುದು ಸ್ಪಷ್ಟ ಆಯಿತು. ಆ ಬಳಿಕ ಮತ್ತೆ ನಿಮ್ಮನ್ನು ಕೆದಕಿ ಕೇಳಿದಾಗ ಈಗ ನೀವಾಡಿದ ಮಾತಿನಿಂದ ಒಬ್ಬ ಮಗನಲ್ಲ, ಒಂದು ಕಣ್ಣು ಕಣ್ಣಲ್ಲ. ಹಾಗಿದ್ದರೆ ಈ ಮಾತಿನ ಗೂಢವನ್ನು, ಈ ಮಾತಿನ ಒಳಾರ್ಥವನ್ನು ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ತಂದೆಯವರೇ, ಮಕ್ಕಳಾದವರು ಹೆತ್ತವರ ಆಕಾಂಕ್ಷೆಗಳನ್ನು ಈಡೇರಿಸುವುದನ್ನೇ ಪ್ರಥಮ ಗುರಿಯಾಗಿಸಿಕೊಳ್ಳಬೇಕು. ಆ ಮೂಲಕ ತಾವು ನಿಜವಾದ ಮಕ್ಕಳು ಅಂತ ತೋರಿಸಿಕೊಳ್ಳುವುದಕ್ಕೆ ಸಾಧ್ಯ. ಆ ಕುರಿತಾಗಿ ನಾನೀಗ ಆಲೋಚಿಸುವುದು. ಹಾಗಿದ್ದರೆ ನಿಮ್ಮ ಮನಸ್ಸಿನ ಆಶಯ ಏನು ಅನ್ನುವುದನ್ನು ಚೆನ್ನಾಗಿ ತಿಳಿದಿದ್ದೇನೆ. ಈ ಹೊತ್ತಿನಲ್ಲಿ ಅದನ್ನು ಈಡೇರಿಸುವುದಕ್ಕೂ ನಾನು ಸಮರ್ಥನೇ ಇದ್ದೇನೆ. ಯಾಕಂದರೆ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಬಂದವ, ಶಸ್ತ್ರವಿದ್ಯಾಭ್ಯಾಸವನ್ನು ಪಡೆದು ಬಂದವ. ಹಾಗಿರುವಾಗ ನಿಮ್ಮ ಮನದ ಇಚ್ಛೆ ಏನು ಅನ್ನುವುದನ್ನು ನಡೆಸಿಕೊಡುವುದಕ್ಕೆ ಈಗ ನನ್ನಿಂದ ಸಾಧ್ಯ ಅನ್ನುವ ಒಂದು ದೃಢ ವಿಶ್ವಾಸ ನನ್ನಲ್ಲುಂಟು. ಹಾಗಾಗಿ
ನಿಮ್ಮ ಮನಸ್ಸಿನಲ್ಲಿ ಏನು ಚಿಂತೆ ಇದೆಯೋ ಅದನ್ನು ಮೊದಲು ಬಿಡಿ. ಬದಲಾಗಿ ನಿಮ್ಮ ಮನಸ್ಸಿನ ಆ ಆಕಾಂಕ್ಷೆಯನ್ನು ಈಡೇರಿಸುವುದಕ್ಕೆ ಮಗನಾಗಿ ನನಗೊಂದು ಅವಕಾಶವನ್ನು ನೀವು ಒದಗಿಸಿಕೊಡಬೇಕು. ಅದನ್ನು ನಾನು ನೆರವೇರಿಸ್ತೇನೆ. ಪರಮಾತ್ಮನಿಂದ ಅಭೀಷ್ಟವನ್ನು ಈಡೇರಿಸಲಿ ಎಂಬುದಾಗಿ ನಾನು ಅವನಲ್ಲಿಯೂ ಪ್ರಾರ್ಥಿಸುತ್ತೇನೆ. ಆಗಲಿ ತಂದೆಯವರೇ. ಅಪ್ಪನ ಮನಸ್ಥಿತಿ ಏನು ಅನ್ನುವುದು ಸ್ಪಷ್ಟ ಆಯಿತು. ನೇರವಾಗಿ ಹೇಳುವುದಕ್ಕೆ ಅವರಿಗೊಂದು ಸಂಕೋಚ. ಆದರೆ ನಮ್ಮ ಈ ವಂಶ ಉದ್ಧಾರವಾಗಬೇಕು, ಬೆಳೆಯಬೇಕು, ವಂಶ ವಲ್ಲರಿ ಚಿಗುರೊಡೆಯಬೇಕು, ಕವಲೊಡೆಯಬೇಕು, ಈ ಒಂದು ಹಂಬಲ ಅವರಲ್ಲಿ ಉಂಟು. ಹಾಗಿದ್ರೆ ಮಕ್ಕಳನ್ನು ಪಡೆಯುವ ಹಂಬಲ ಅವರಲ್ಲಿದೆ ಅನ್ನುವುದು ಸ್ಪಷ್ಟ ಆಯಿತು. ಆದರೂ ಪೂರ್ತಿ ಸಂಶಯ ನಿವಾರಣೆ ಆಗಿರಲಿಲ್ಲ. ಹಾಗಾಗಿಯೇ ಮಂತ್ರಿಯಲ್ಲಿ ವಿಚಾರವನ್ನು ಕೇಳಿದಾಗ ಎಲ್ಲವನ್ನವ ಬಿಡಿಸಿ ಹೇಳಿದ. ಬೇಟೆಗಾಗಿ ಅವರು ತೆರಳಿದ್ದು, ಯಮುನಾ ನದಿಯ ತಟಾಕದಲ್ಲಿ ಹೆಣ್ಣೊಬ್ಬಳನ್ನು ಕಂಡದ್ದು, ಅವಳ ಮೇಲೆ ವ್ಯಾಮೋಹ ಹುಟ್ಟಿದ್ದು, ಇವೆಲ್ಲವನ್ನು ಬಿಡಿಸಿ ಹೇಳಿದನಲ್ಲ ಮಂತ್ರಿ. ಹಾಗಿದ್ದರೆ ಆ ಹೆಣ್ಣಿನಿಂದ ನಮ್ಮ ಅಪ್ಪ ಆಕರ್ಷಿತರಾಗಿದ್ದಾರೆ ಅನ್ನುವುದು ಸ್ಪಷ್ಟ. ಅದನ್ನು ಮಗನಾದ ನನ್ನಲ್ಲಿ ನೇರವಾಗಿ ಹೇಳುವುದಕ್ಕೆ ಸಂಕೋಚ, ಮಾತ್ರವಲ್ಲ ಸಾಧುವಲ್ಲ ಅಂತ ತಿಳಿದಿದ್ದಾರೆ. ಹಾಗಾಗಿ ತಂದೆಯ ಆ ಮನದ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಪ್ರಯತ್ನಿಸಬೇಕಾದ್ದು ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗನದ್ದು ಕರ್ತವ್ಯವೇ ಹೌದು. ಹಾಗಾಗಿಯೇ ತಡ ಮಾಡುವುದಲ್ಲ. ಆ ಪ್ರದೇಶದ ಪರಿಚಯ ನನಗೆ ಬೇಕು. ಶರದ ಚಂದಿರವದನೆ ನದಿಯೊಳು ಹರದಿ ನಾವೆಯ ನಡೆದು ನಡೆಸಿಕೊಂಡೈದಹುದ ಕಾಣುತ್ತಲೀ ತಂದೆಯವರು ಬೇಟೆಗೆಂದು ತೆರಳುವಾಗ ಜೊತೆಯಲ್ಲಿ ಮಂತ್ರಿಯೂ ತೆರಳಿದ್ದನಂತೆ. ಹಾಗಾಗಿ ಅಲ್ಲಿನ ಪೂರ್ಣ ವಿವರ, ದಾರಿಯ ಪರಿಚಯ ಇವೆಲ್ಲವೂ ಇರುವವ ನಮ್ಮ ಮಂತ್ರಿ. ಹಾಗಾಗಿ ಅವನನ್ನು ಜೊತೆಗೂಡಿಕೊಂಡು ಬಹುದೂರ ಸಾಗಿ ಬಂದು ಯಮುನಾ ನದಿಯ ತಟಾಕಕ್ಕೆ ಬಂದಿದ್ದೇನೆ. ಹೌದಲ್ಲ, ನಮ್ಮ ಮೂಗಿಗೂ ಏನೋ ಒಂದು ಪರಿಮಳ, ದಿವ್ಯ ಸುಗಂಧ ಮೂಗಿಗೆ ಬಡೀತಾ ಇದೆ. ಹಾಗಾಗಿಯೇ ಮಂತ್ರಿಯನ್ನು ಜೊತೆಗಿರಿಸಿಕೊಂಡು ನೋಡ್ತಾ ಇದ್ದೇನೆ. ಓ ಅಲ್ಲಿ ಯಮುನಾ ನದಿಯ ಆ ದಡದಿಂದ ಈ ದಡಕ್ಕೆ ನಾವೆಯನ್ನು ನಡೆಸಿಕೊಂಡು ಅಪ್ರತಿಮ ಸುಂದರಿಯೊಬ್ಬಳು ಬರ್ತಾ ಇದ್ದಾಳೆ. ಅವಳು ನಾವೆಯನ್ನು ನಡೆಸಬೇಕಾದವಳಲ್ಲ, ಆದರೂ ಇದು ಹವ್ಯಾಸವಾಗಿರಬೇಕು ಅಂತ ಅವಳ ಮುಖಭಾವದಿಂದಲೇ ಸ್ಪಷ್ಟವಾಗುತ್ತಾ ಇದೆ. ಅವಳ ಉತ್ಸಾಹದಿಂದ ನಾವೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾಳೆ, ದಡ ಸೇರಿದ್ದಾಳೆ. ಇವಳನ್ನೊಂದು ದಡ ಸೇರಿಸಬೇಕಾದ ಅಗತ್ಯ ನಮ್ಮ ಪಾಲಿಗೆ ಈಗ ಇದೆ. ಹಾಗಾಗಿ ಅವಳನ್ನೇ ಮಾತನಾಡಿಸ್ತೇನೆ. ಅಮ್ಮ, ಅಮ್ಮ, ನಿನ್ನನ್ನು ಕಂಡಾಕ್ಷಣ ನಿನ್ನನ್ನೇ ಕಿರಿಯ ವಯಸ್ಸಿನವಳಾದರೂ ನಿನ್ನ ಪಾದಗಳಿಗೆ ಎರಗಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು ತಾಯಿ. ಅಲ್ಲ, ಹೆಣ್ಣು ಎಷ್ಟು ಸಣ್ಣ ಮಗುವೇ ಆಗಿದ್ದರೂ ಅವಳನ್ನು ಅಮ್ಮ ಅಂತಲೇ ನಾವು ಸಂಬೋಧಿಸುವುದು, ಅವಳಲ್ಲಿ ತಾಯ್ತನವನ್ನೇ ನಾವು ಗುರುತಿಸುವುದು. ಅಮ್ಮ, ಹಾಂ, ಅದು ಯಾವಾಗಲೂ ಹಾಗೆ.
ನಾಳೆ ಇವತ್ತಿನ ಹಾಗೆ ಇರುವುದಿಲ್ಲ, ಇಂದಿನ ದಿನ ನಿನ್ನೆಯ ಹಾಗೆ ಇರಬೇಕು ಅಂತ ಇಲ್ಲ. ಕಾಲ ಅನ್ನುವುದೇ ಹಾಗೆ. ಕಾಲ ಒಂದು ಪ್ರವಾಹ. ನೀನು ಈ ನದಿಯಲ್ಲಿ ನಾವೆಯನ್ನು ನಡೆಸ್ತಾ ಬಂದಿಯಲ್ಲ, ಆ ನದಿಯನ್ನೇ ಬದುಕಿಗೆ ತಿಳಿದವರು ಹೋಲಿಸುವುದು. ಯಾಕೆ? ಅದು ಒಂದು ಪ್ರವಾಹದ ಹಾಗೆ. ನಿನ್ನೆಯ ಹಾಗೆ ಇಂದಲ್ಲ, ಇಂದಿನ ಹಾಗೆ ನಾಳೆ ಇರಬೇಕಾಗಿಲ್ಲ. ಹೌದು. ಹಾಗಾಗಿಯೇ ನಿನ್ನಲ್ಲಿ ಆ ತಾಯ್ತನವನ್ನು ನಾನು ಗುರುತಿಸುವುದಕ್ಕೆ ಕಾರಣವಾದದ್ದು ನಿನ್ನ ರೂಪವಾಗಲಿ ಅಥವಾ ನನ್ನ ಕಣ್ಣುಗಳಾಗಲಿ ಅಲ್ಲ, ನನ್ನ ಮನಸ್ಸು ಅದನ್ನು ರೂಪಿಸಿದ್ದು. ನಿನ್ನನ್ನು ಹಾಗೆಯೇ ಕಾಣಬೇಕು ಅಂತ. ಮಾತ್ರವಲ್ಲ, ನಾವೆಯನ್ನು ನೀನು ನಡೆಸಿಕೊಂಡು ಬರುವಾಗ ನಿನ್ನ ಮುಖವನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದೆ. ಬೆಸ್ತರ ಕನ್ಯೆ ಹೇಗಿರಬಹುದು ಅನ್ನುವುದನ್ನು ತರ್ಕಿಸುವಷ್ಟು ನನ್ನ ಬುದ್ಧಿ ಬೆಳೆದಿದೆ. ಆದರೆ ನಿನ್ನನ್ನು ಕಾಣುವಾಗ ದಾಶ ಕನ್ಯೆಯ ಹಾಗೆ, ಬೆಸ್ತರ ಹುಡುಗಿಯ ಹಾಗೆ ನೀನು ಕಾಣಿಸ್ತಾ ಇಲ್ಲ. ಮಾತ್ರವಲ್ಲ, ಅಲ್ಲಿ ಒಂದು ಕ್ಷತ್ರಿಯತ್ವ ನನಗೆ ಎದ್ದು ಕಾಣ್ತಾ ಇದೆ. ಕ್ಷಾತ್ರ ನಿನ್ನ ಮುಖದಲ್ಲಿ ಬೆಳಗುತ್ತಾ ಇದೆ. ಹಾಗಾಗಿ ಹೇಳಿದ್ದು ದಾಶರ ಅಂದದಿ. ದಾಶ ಪ್ರವೃತ್ತಿಯವಳು ನೀನಲ್ಲ, ದಾಶ ಕುಲದವಳು ನೀನಲ್ಲ, ದಾಶರ ಹಾಗೆ ಅಷ್ಟೇ ಚಾಕಚಕ್ಯತೆಯಿಂದ. ಯಾಕೆಂದರೆ ಕೆಲವು ಕ್ಷೇತ್ರದಲ್ಲಿ ಅದು ನಮ್ಮದಲ್ಲದ ಕ್ಷೇತ್ರವಾದರೂ ಅದರಲ್ಲಿ ಪರಿಣತಿಯನ್ನು ಸಾಧಿಸಬಾರದು ಅಂತ ಇಲ್ಲ. ಹಾಗಿರುವಾಗ ನೀನು ಕ್ಷತ್ರಿಯ ಕಳೆ ನಿನ್ನ ಮುಖದಲ್ಲಿದ್ದರೂ ನೀನು ದಾಶರ ಅಂದದಿ, ನಾವೇನು ನಡೆಸ್ತಾ ಇದ್ದಿ. ಹಾಗಾಗಿ ತಾಯಿ, ನಿನ್ನ ಕುರಿತಾಗಿ ಬಹಳಷ್ಟು ಸಂಶಯ ನನ್ನಲ್ಲಿ ಹುಟ್ಟಿಕೊಂಡಿರುವುದರಿಂದ, ಆ ಸಂಶಯ ನಿವಾರಣೆ ನಿನ್ನಿಂದಲೇ ಆಗಬೇಕಾಗಿರುವುದರಿಂದ ನಿನ್ನಲ್ಲಿ ನಾನು ಕೇಳಿಕೊಳ್ಳುವುದು, ನೀನು ಆರ ಆತ್ಮಭವೆ? ಯಾರ ಮಗಳು ನೀನು? ಈ ದಾಶರ ಹಾಗೆ ಯಾಕೆ ಈ ನಾವೆಯನ್ನು ನಡೆಸ್ತಾ ಇದ್ದಿ? ಬಹುಶಃ ಇದು ನಿನ್ನ ಉದ್ಯೋಗ ಖಂಡಿತ ಆಗಿರಲಿಕ್ಕಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಹಾಗಾಗಿ ನಿನ್ನ ಪಾದ ಮೂಲದಲ್ಲಿ ನಾನು ಭಿನ್ನವಿಸಿಕೊಳ್ಳುವುದು. ಸತ್ಯವನ್ನು ಹೇಳು ತಾಯಿ. ಹಾಂ, 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 ಹ್ಞೂ, ಓಹೋ, ಹಾಂ, ಯಾರು? ಓಹೋ, ಓಹೋ, ಹಾಂ, ಹಾಂ, ಅಮ್ಮ, ಹ್ಞೂ, ಹಾಂ, ಹ್ಞೂ, ಹಾಂ, ದಾಶಕನ್ಯೆ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಹೌದು. ಹಾಂ, 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 ಹ್ಞೂ, ಹ್ಞೂ, ಓಹೋ, ಹಾಂ, ಹ್ಞೂ, 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 ಹ್ಞೂ,
ಓಹೋ. ಒಂದು ಕಾಲದಲ್ಲಿ ಮತ್ಸ್ಯಗಂಧಿ ಅಂತಲೂ ನನ್ನನ್ನು ಕರೆಯುತ್ತೇ ಇದ್ರು. ಹ್ಞೂ. ಯೋಜನಾಗಂಧಿ ಅಂತ ಈಗ ಈಗ ನನ್ನನ್ನು ಎಲ್ಲರೂ ಕರೆಯುವಂಥದ್ದು. ಹಾಂ ಹಾಂ. ನನ್ನ ಮೈಯಿಂದ ಅದೇನೋ ಅಪರಿಮಿತವಾದ ಪರಿಮಳ ಹೊರಸೂಸುತ್ತದಂತೆ. ಹ್ಞೂ ನಿಜವಾಗಿ ಹೇಳಿದ್ರೆ ನನಗೆ ಗೊತ್ತಾಗುವುದಿಲ್ಲ. ಹ್ಞೂ. ಆದ್ರೆ ನನ್ನ ಸುತ್ತಮುತ್ತಲಿನವರು ಹೇಳುವಾಗ ನನಗೆ ಇದು ಅರ್ಥ ಆಗುತ್ತೆ. ಅದೇ ನಮ್ಮ ಗುಣವನ್ನು ಇನ್ನೊಬ್ಬರು ಹೇಳಿದರೆ ಚಂದ. ಹಾಗಾಗಿ ಹಾಂ. ಯೋಜನಾಗಂಧಿ ಅಂತ ಕರೆಯುತ್ತಾರೆ. ಹ್ಞೂ ಇಷ್ಟೆಲ್ಲ ನನ್ನ ಹೆಸರು. ಹ್ಞೂ ಆದ್ರೆ ಒಂದು ಉಂಟು. ಹ್ಞೂ. ನಿನ್ನನ್ನು ಕಂಡು ಕಾಣುವಾಗ ಹಾಂ. ನೀನೇ ಅವನೇಯೋ ಅವನೇ ಅಂದರೆ ಅದಲ್ಲ, ಹ. ಅವನೇ ನೀನೇಯೋ ಅಂತ ಆಗುವುದು. ಯಾಕೆ ಗೊತ್ತೇ? ಹಾಂ. ಕನ್ಯತನದ ಅಳಿಗೆ ನಾನು ಓಹೋ. ಕನ್ಯತನದೊಳಿಗೆ ನಾನು ಮೋಹವನ್ನು ಬೀರುದ ಶಬ್ದಾದ್ರಿಬಾನು ಶಂಕರನೊಬ್ಬನಂತೆ ಹಾಂ. ಮೋಹವನ್ನು ಬೀರುದ ಶಬ್ದಾದ್ರಿಬಾನು ಮುನ್ನ ಪೀತನ ಕೇಳೆ ಕೊಡದಿರೆ ಹೋದ ಮುನ್ನ ಪೀತನ ಕೇಳೆ ಕೊಡದಿರೆ ಹೋದನು ನಿನ್ನ ಪರಿಯಿಸಲೇ ರೂಪವು ನಿನ್ನದಿಲ್ಲದೆ ಕಂಬುದೊದಗೆ ಕನ್ಯತನದೊಡಿಗೆ ನಾನು ಅಯ್ಯ ಕುಮಾರ, ಅಮ್ಮ. ಕರೆಯುವುದಕ್ಕೆ ಸಂಸ್ಕಾರವಂತನಾಗಿ ಅಮ್ಮ ಅಂತ ನೀನು ನನ್ನನ್ನು ಕರೆದ್ರು. ಹಾಂ. ಇನ್ನು ಕನ್ಯೆಯೇ ಆಗಿದ್ದೇನೆ ನಾನು. ಹ್ಞೂ ವಿವಾಹ ಯೋಗ್ಯ ವಯಸ್ಸು ನನ್ನದು. ಹ್ಞೂ. ಆ ಕಾಲಕ್ಕೆ ಹಲವರು ಒಂದು ನನ್ನಪ್ಪನಲ್ಲಿ ಕೇಳಿದವರು. ಹಾಂ. ಆದ್ರೆ ಹ್ಞೂ ವಿಶೇಷದಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಒಬ್ರು ಬಂದಿದ್ರು. ಹ್ಞೂ ಬಂದವರೇ ನನ್ನ ಬಳಿ ಬಂದು ಹ್ಞೂ ನನ್ನನ್ನು ಬಹಳಷ್ಟು ಹೊಗಳಿದರು. ಹ್ಞೂ. ಇದುವರೆಗೆ ನಾನಂತಹ ಮಾತುಗಳನ್ನು ಕೇಳಿದವಳಲ್ಲ. ಓಹೋ. ಯಾಕಂದ್ರೆ ಅಂಬಿಗರ ಕೇರಿಯಲ್ಲಿರುವಂತಹ ಹುಡುಗರ ಬಾಯಿಯಿಂದ ಅಂತಹ ಮಾತುಗಳು ಬರುವಂತದ್ದು ಅಲ್ಲ. ಅಲ್ಲ, ಅದನ್ನು ನಿರೀಕ್ಷಿಸಲೂಬಾರದು ನಾವು. ಆದ್ರೆ ಹ್ಞೂ ಬಹಳ ಉತ್ಕೃಷ್ಟವಾದ ಮಾತುಗಳನ್ನು ಅವರ ಬಾಯಿಂದ ಕೇಳಿದೆ. ಹ್ಞೂ. ಅವರು ನಿನ್ನಂತೆಯೇ ನನ್ನ ಪರಿಚಯವನ್ನು ಕೇಳಿಕೊಂಡಾಗ ಹಾಂ. ನನ್ನ ಪರಿಚಯವನ್ನು ಹೇಳುವಂತಹ ಸಂದರ್ಭ ಅವರು ಯಾರು ಅಂತ ನಾನು ಕೇಳಿದೆ. ಯಾರಂತೆ? ಹ್ಞೂ. ಹಸ್ತಿನಾವತಿಯ ಚಕ್ರವರ್ತಿಗಳಂತೆ, ಓಹೋ. ಶಂತನು ನಾಮಕರಂತೆ. ಹಾಂ ಹಾಂ ಹಾಂ. ಬಂದವರೇ ಅವರು ನಿನ್ನ ದೋಣಿ ಏರುವುದಕ್ಕೆ ನಾನು ಬಂದವನಲ್ಲ. ಹ್ಞೂ. ನನ್ನ ಬಾಳ ದೋಣಿಯನ್ನು ನಡೆಸುವುದಕ್ಕೆ ನೀನು ನನ್ನ ಜೊತೆಯಾಗಬೇಕು ಅಂತ ಕೇಳಿದೆ. ಹ್ಞೂ. ಪ್ರಾಯಕ್ಕೆ ಬಂದ ಹೆಣ್ಣು ಮಗಳು ನಾನಾದ್ರೂ ಅಪ್ಪನ ಆಧೀನದಲ್ಲಿ ನೋಡಲಿ. ಹೌದು. ಲೋಕಾರೂಢಿಯಂತೆ ನಾನು ಒಂದು ಮಾತನ್ನು ಹೇಳಿದೆ. ಹ್ಞೂ. ನನ್ನ ಅಪ್ಪನನ್ನು ಕೇಳಿ ಹ್ಞೂ. ಅವರು ಒಪ್ಪಿದರೆ ಹ್ಞೂ. ನಿಮ್ಮನ್ನು ವಿವಾಹವಾಗುವುದಕ್ಕೆ ನನ್ನ ಅಡ್ಡಿ ಇಲ್ಲ. ಹೆಣ್ಣು ಮಕ್ಕಳಲ್ಲಿ ಇರಬೇಕಾದ ಸಂಸ್ಕಾರ ಅದು. ಹಾಗಾಗಿ ಹ್ಞೂ. ನನ್ನ ಅಪ್ಪನ ಬಳಿಗೆ ಅವರನ್ನು ಕರೆದೊಯ್ದವರು. ಹಾಂ. ಕಾಲಕ್ಕೆ ನನ್ನ ಅಪ್ಪನಲ್ಲಿ ಬಹಳ ಮಾತುಕತೆಗಳಾಯಿತು. ಹ್ಞೂ. ನನ್ನ ಅಪ್ಪ ಯಾವ ನಿಬಂಧನೆಗಳಿಟ್ಟರು, ಹ್ಞೂ. ಏನು ಹೇಳಿದ್ರೋ ಗೊತ್ತಿಲ್ಲ. ಹ್ಞೂ. ಕೊಡುವುದಿಲ್ಲ ಅಂತ ಹೇಳಿದ್ರು ಅದೂ ಗೊತ್ತಿಲ್ಲ. ಹ್ಞೂ. ಅಂತ ಇದ್ದು ಮಾತುಕತೆಗಳಾದ ನಂತರ ಹ್ಞೂ. ಶಂತನು ಚಕ್ರವರ್ತಿಗಳು ತಲೆ ತಗ್ಗಿಸಿ ಇಲ್ಲಿಂದ ಹೋಗಿದ್ದಾರೆ. ಹಾಂ. ಹಾಗೆ ಹೋದವರು ಮತ್ತೆ ಬರುತ್ತಾರೋ ಹ್ಞೂ. ಬರಬಹುದೋ ಎಂಬ ನಿರೀಕ್ಷೆಯಲ್ಲಿ ನಾನಿದ್ರೆ ಇದುವರೆಗೂ ನಾನು ಅವರನ್ನು ಕಂಡವಳಲ್ಲ. ಹ್ಞೂ. ಆದ್ರೆ ಯಾವ ಕಾಲಕ್ಕೆ ಇನ್ನೊಂದು ಕಂಡೆನೋ ಹ್ಞೂ. ಅವರದೇ ಪ್ರತಿಬಿಂಬವೊಂದು ಇಲ್ಲಿ ಬಂತೋ, ಹ್ಞೂ. ಪ್ರತಿರೂಪವೇ ಮೂಡಿ ಬಂತೋ ಅಂತ ಒಮ್ಮೆಗೆ ಅನಿಸಿದ್ದು ನಿಜ. ಹ್ಞೂ. ಆದ್ರೆ ಸ್ಪಷ್ಟವಾಗಿ ಗಮನಿಸಿದ್ರೆ ಹ್ಞೂ. ಅವರಿಗಿಂತ ಪ್ರಾಯದಲ್ಲಿ ಸಣ್ಣವನೇನಿತ್ತು. ಹ್ಞೂ. ಹಾಗಾಗಿ ಕೇಳಿದ್ದು, ಹ್ಞೂ. ನೀನೇ ಅವರೆಯೋ ಹ್ಞೂ. ಅವರೇ ನೀನೋ ಅದಲ್ಲ, ಹ್ಞೂ. ಅವರಿಗೂ ನಿನಗೂ ಯಾವುದಾದರೂ ಸಂಬಂಧವೋ ಹ್ಞೂ. ಹೇಳಬಹುದು. ತಾಯಿ, ಮನಸ್ಸಿನಲ್ಲಿ ಒಂದು ಸಂಶಯ ಇತ್ತು.
ಬಂದ ದಾರಿ ಸರಿಯಾಗಿಯೇ ಇದೆ ಅನ್ನುವ ಸ್ಪಷ್ಟತೆ ಇದ್ದರೂ ಯಾಕೆ ಹೀಗೆ? ಆರಂಭದಲ್ಲಿ ನೀನು ಹೇಳಿದ್ದಿ ನೋಡು, ಪಾರಮಾರ್ಥವ ಪೇಳ್ವೆ ಅಂತ. ಆದರೆ ನಿನ್ನ ಮಾತನ್ನು ಕೇಳಿದಾಗ ಇದರಲ್ಲಿ ಪರಮಾರ್ಥ ಏನು ನನಗೆ ಕಾಣಲಿಲ್ಲ. ಅಂದರೆ ನಿಜ ರಹಸ್ಯ ಬಯಲಾದದ್ದು ನನಗೆ ಗೋಚರಕ್ಕೆ ಬರಲಿಲ್ಲ. ಹಾಗಾಗಿ ಮತ್ತು ಏನೋ ಮುಚ್ಚಿಡ್ತಾ ಇದ್ದೀಯ ಅನ್ನುವಾಗ ಯಾಕಿರಬಹುದು ಅಂತ ನನ್ನಲ್ಲೇ ಆಲೋಚಿಸಿದಾಗ ಬಹುಶಃ ನಾನ್ಯಾರು ಅನ್ನುವುದನ್ನು ತಿಳಿಯದೆ ನಿನ್ನ ಎಲ್ಲವನ್ನೂ ನೀನು ಮನಸ್ಸಿನೊಳಗಿನ ಭಾವಗಳನ್ನು ಬಿಚ್ಚಿಡುವುದಕ್ಕೆ ಅಲ್ಲ, ಸತ್ಯವನ್ನು ಬಿಚ್ಚಿಡುವುದಕ್ಕೆ ಹಿಂಜರಿತಾ ಇದ್ದಿ ಅಂತ ಭಾವಿಸಿದೆ. ಈಗ ನಮ್ಮ ಶಂತನು ಭೂಪತಿಗಳಿಲ್ಲಿ ಬಂದಿದ್ರಲ್ವ, ಅವರು ಒಬ್ಬ ಕುಮಾರ ಇದ್ದಾನೆ ಅಂತ ಹೇಳಿದ್ದಾರಾ? ಹೇಳಿದ್ರಂತೆ ನನ್ನ ಅಪ್ಪನಲ್ಲಿ. ಅವರ ಮಗನೇ ನಾನು. ವೀರನಿದ್ದಾನೆ. ಹಾಂ, ತಾಯಿ, ಶಂತನು ಭೂಪತಿಗಳು ಇಲ್ಲಿ ಬಂದು ತಮ್ಮನ್ನು ಕಂಡು ತಮ್ಮ ಮೇಲೆ ಮೋಹಗೊಂಡು ವಿವಾಹ ಆಗಬೇಕು ಎಂಬುದಾಗಿ ಅಪೇಕ್ಷೆಯನ್ನು ನಿಮ್ಮ ಮುಂದೆ ಇಟ್ಟ ವಿಚಾರ ನೀವು ಈಗಾಗಲೇ ನಿಮ್ಮಿಂದ ನಾನು ತಿಳಿದೆ. ಆ ಶಂತನು ಭೂಪತಿಗಳು ನನಗೊಬ್ಬ ಕುಮಾರನಿದ್ದಾನೆ ಅನ್ನುವುದನ್ನು ನಿಮ್ಮಲ್ಲಿ ತಿಳಿಸಿದ್ರಲ್ಲ, ಅಂತೂ ರಹಸ್ಯ ಬಯಲಾಗಿದೆ. ಅವರು ಹೇಳಿದ ಆ ಕುಮಾರನೇ ನಾನು, ದೇವವ್ರತ ಅಂತ ನನ್ನ ಹೆಸರು. ತಾಯಿ, ಹಾಗಾಗಿ ಶಂತನೃಪಾಲನ ಮಗ ಕುಮಾರ ದೇವವ್ರತ ನಾನು. ಈಗ ನೀವು ಆರಂಭದಲ್ಲಿ ಹೇಳಿದ್ರಿ ಪರಮಾರ್ಥವನ್ನು ಪೇಳ್ವೆ ಅಂತ, ಆದರೆ ನನ್ನ ಮನಸ್ಸು ಮಾತ್ರ ದೃಢವಾಗಿ ಹೇಳ್ತಾ ಉಂಟು, ನಿಜವಾದ ರಹಸ್ಯವನ್ನು ನೀವು ಹೇಳ್ತಾ ಇಲ್ಲ. ದಾಶರಾಜನ ಮಗಳು ನಾನು ಅಂತಲೇ ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಅದರ ಆಚೆಗೆ ಮತ್ತೇನೋ ಒಂದು ಸತ್ಯ ಇದೆ ಅಂತ ತೋರ್ತಾ ಇದೆ. ಹಾಗಾಗಿ ಖಂಡಿತ ನನ್ನಲ್ಲಿ ಅನೃತವನ್ನು ಆಡಬಾರದು. ತಮ್ಮ ನಿಜ ಏನು ಅನ್ನುವುದನ್ನು ನಾವು ತಿಳಿಯಬೇಕಾದ ಒಂದು ಅಗತ್ಯ ನನಗುಂಟು. ಹಾಗಾಗಿ ತಾಯಿ, ನಿಮ್ಮಲ್ಲಿ ನಿಮ್ಮ ಮುಖದಲ್ಲಿ ಕಾಣಿಸುವಂಥ ಕ್ಷಾತ್ರ, ಅದೇ ರೀತಿ ನಿಮ್ಮ ಮಾತುಗಳಲ್ಲಿ ಇರುವಂಥ ಆ ಒಂದು ಕೌಶಲ, ಜೊತೆಗೆ ಆ ಸಂಸ್ಕಾರ, ತಾವು ಯಾರು ಅನ್ನುವುದನ್ನು ಸ್ಪಷ್ಟಪಡಿಸಬೇಕು ತಾಯಿ. ಹಾಂ ನೀನಂದಂತೆ ನನ್ನ ಸಂಶಯವೂ ಒಂದು ಪರಿಹಾರ ಆದದ್ದು ಸತ್ಯವೇ. ಹಾಂ ಶಂತನು ನೃಪನ ಪುತ್ರ ನೀನಾಗಿರಬಹುದೇನೋ ಎಂಬ ಯೋಚನೆ ನನಗೆ ಬಂತು. ಹೌದು ಹೌದು. ಈ ಕಾಲಕ್ಕೆ ಆತನ ಮಗ ದೇವವ್ರತ ನೀನು ಅಂತ ಹೇಳ್ತಾ ಇದ್ದೀನಿ. ಹಾಂ ಅಯ್ಯ, ಹಾಂ ನನ್ನ ಬದುಕಿನಲ್ಲಿ ಬಂದು ಹೋದವರ ಅದೆಷ್ಟೋ ಜನ ಹಾಂ ಈ ನಾವೆಯನ್ನು ನಡೆಸುತ್ತಾ ಅನೇಕರನ್ನು ಭೇಟಿಯಾದವಳಿದ್ದೇನೆ. ಹ್ಞೂ ಆದರೂ ಹಾಂ ನನ್ನ ಬದುಕಿನ ಕುರಿತಾಗಿ ಇಷ್ಟು ಆಳವಾಗಿ ಹಾಂ ಯಾರೂ ನನ್ನನ್ನು ಪ್ರಶ್ನಿಸುತ್ತಿಲ್ಲ. ಹಾಂ ಹಾಂ ಹ್ಞೂ ಈ ಕಾಲಕ್ಕೆ ನೀನು ಕೇಳ್ತಿದ್ದಾದ್ರೆ ಹ್ಞೂ ನಾನು ಹೇಳಲೇಬೇಕಾಗ್ತದೆ. ಹೇಳಬೇಕು ತಾಯಿ. ಏನಗಂ ಸರಸಂಭೂತೆ ಅದ್ರಿಗೆಯೂ ಹಾಂ ಮಾತೆಯೇನಗಂ ಸರಸಂಭೂತೆ ಅದ್ರಿಗೆಯೂ ಪದ್ಮಜಾತ ಶಾಪದಿಂದ ಹಾಂ ಪದ್ಮಜಾತ ಶಾಪದಿಂದ ಸತ್ಯ ಜಾತಿಯಾದಳೈ
ಶಾಪರ ಸಂಭೂತೆ ಅತ್ರಿಗೆಯು ಅಯ್ಯ ದೇವನಂತಾಕ್ಯ ಅಮ್ಮ. ಮಾತೆಯನ ಅಪ್ಸರ ಸಂಭೂತೆ ಅದ್ರಿಕೆ ಎಂಬುವವರು ಹಾ. ಹೌದಯ್ಯ. ಹ್ಮ್. ಬ್ರಹ್ಮ ಶಾಪದಿಂದ ಮೀನಾಗಿ ಆಕೆ ಜನಿಸಬೇಕಾಯಿತು. ಹಾ. ಇತ್ತ ಕಡೆ ಹಾ. ಚೇದಿ ದೇಶದ ಅರಸನಾದಂತಹ ವಸು ಎಂಬಾತ ಹ್ಮ್. ಉಪರಿಸರ ವಸು ಅಂತ ಆತನನ್ನು ಕರೆಯುತ್ತಾರೆ. ಹಾ. ಮೃಗಬೇಟೆಗೆಂದು ಕಾಡಿಗೆ ಹೋದಾಗ ಹರಿಣಮೃಗ ಪಿತುನವನ್ನು ಕಂಡು ಹ್ಮ್. ಆತನ ರೇತಸ್ಸು ಸ್ಖಲನವಾಯಿತು. ಹಾ. ಅದನ್ನು ಮೃತ ಹಾಡು ಗೆಳಹಿದರೆ ಭ್ರೂಣ ಹತ್ಯಾ ದೋಷ ಬರುತ್ತದೆ ಎಂಬ ಕಾರಣಕ್ಕಾಗಿ ಹ್ಮ್. ಗೃದ್ರ ಪಕ್ಷಿಯೊಂದನ್ನು ಕರೆದು ಅದನ್ನು ತನ್ನ ಪತ್ನಿಯಾದ ಗಿರಿಕೆಯಲ್ಲಿ ಕೊಡುವಂತೆ ಕೇಳಿಕೊಂಡನು. ಹಾ. ಹಾ. ಆ ಪಕ್ಷಿಯಾದರೂ ಅದನ್ನು ಹಿಡಿದುಕೊಂಡು ಆಕಾಶದೆತ್ತರಕ್ಕೆ ಹಾರುವಂತಹ ಸಂದರ್ಭ ಹ್ಮ್. ಇನ್ನೊಂದು ಪಕ್ಷಿ ಅದನ್ನು ಕಂಡು ಮಾಂಸ ಅಂತ ಭ್ರಮಿಸಿದನು. ಹ್ಮ್. ಹಾಗಾಗಿ ಆ ಪಕ್ಷಿಯ ಮೇಲೆ ಎರಗಲು ಬಂದಂತಹ ಸಂದರ್ಭ ಉಂಟಾದ ಕಾದಾಟದಲ್ಲಿ ಹ್ಮ್. ಆ ವೀರ್ಯವು ಎರಡು ಹೋಳಾಗಿ ಹ್ಮ್. ಯಾವ ನದಿಯಲ್ಲಿ ಅದ್ರಿಗೆ ಶಾಪಗ್ರಸ್ತ ಮೀನಾಗಿದ್ದಳೋ ಹಾ. ಅದೇ ನದಿಗೆ ಬಿತ್ತದು. ಹ್ಮ್. ಮಾತ್ರವಲ್ಲ ಆ ವೀರ್ಯವನ್ನು ಆ ಮೀನೇ ನುಂಗಿದನು. ಹ್ಮ್. ಮುಂದೆ ಆ ಮೀನಿನ ಹೊಟ್ಟೆಯಲ್ಲಿ ಹ್ಮ್. ಮಕ್ಕಳಿಬ್ಬರು ಬೆಳೆದು ದೊಡ್ಡದಾದರು. ಹಾ. ಹಾ. ಈಗ ನನ್ನ ಅಪ್ಪ ಅಂತ ಕರೆಯುವಂತಹ ನಂತರ ಹ್ಮ್. ಆ ಕಾಲಕ್ಕೆ ಹ್ಮ್. ಬೀಸಿದಂತಹ ಬಲೆಗೆ ಈ ಅದ್ರಿಗೆ ಸಿಕ್ಕಿದರು. ಹ್ಮ್. ಬಹಳ ದೊಡ್ಡ ಮೀನನ್ನು ಕೊಳ್ಳುವವರು ಯಾರಿಲ್ಲ. ಹ್ಮ್. ಕತ್ತರಿಸಿ ತುಂಡುಗಳನ್ನಾಗಿ ಮಾಡಿದ್ರೆ ತೆಗೆದುಕೊಳ್ತಾರೆ ಅಂತ ಹೇಳುವಂತಹ ಸಂತೋಷದಿಂದ ಹ್ಮ್. ಮನೆಗೆ ಬಂದು ಅದನ್ನು ಕತ್ತರಿಸುವಾಗ ಎರಡು ಶಿಶುಗಳನ್ನು ಕಂಡವನು. ಹ್ಮ್. ಒಂದು ಗಂಡು ಒಂದು ಹೆಣ್ಣು. ಹಾ. ಹಾ. ಲೋಕಾರೂಢಿಯಂತೆ ಭೂಮಿಯಲ್ಲಿ ಸಿಕ್ಕಿದ್ದಾಗಲಿ ನೀರಲ್ಲಿ ಸಿಕ್ಕಿದ್ದಾಗಲಿ ಸಿಗಬೇಕಾದ ಆ ದೇಶದ ರಾಜನಿಗೆ ಹ್ಮ್. ಆ ರೀತಿಯಂತಲೇ ಹ್ಮ್. ನನ್ನಪ್ಪ ಕಂದರ ಇಬ್ಬರು ಮಕ್ಕಳನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಕೊಟ್ಟಂತಹ ಸಂದರ್ಭ ಹಾ. ಗಂಡು ಮಗುವನ್ನು ತಾನು ಇಟ್ಟುಕೊಂಡವನನ್ನು ಹ್ಮ್. ಹೆಣ್ಣಾದ ಆಕೆಯನ್ನು ನೀನೇ ಸಾಕಿಕೋ ಅಂತ ಕಳುಹಿಸಿಕೊಟ್ಟನು. ಹಾ. ಹಾ. ಅದೇ ಹೆಣ್ಣು ಮಗು ದೊಡ್ಡದಾಗಿ ಈಗ ಯೋಜನಾಗಲ್ಲಿ ಎಂಬ ಹೆಸರಲ್ಲಿ ಈಗ ಮುಂದೆ ನಿಂತಿದೆ. ಹಾಗಿದ್ರೆ ಹುಟ್ಟಿನ ಹಿನ್ನೆಲೆ ಬಹಳ ದೊಡ್ಡದುಂಟು ಅಂತ ಆಯ್ತು. ಆ ಕಾಲಕ್ಕೆ ನನ್ನ ಅಮ್ಮನಿಗೆ ಶಾಪ ವಿಮೋಚನೆ ಆಯಿತು. ಹ್ಮ್. ಆದ್ರೆ ನನ್ನ ಬಾಡು ಈ ನದಿ ತೀರದಲ್ಲಿ ನಡೀತಾ ಉಂಟಯ್ಯ, ನಡೀತಾ. ಅಮ್ಮ, ಒಂದು ಪ್ರಶ್ನೆ. ಈಗ ಬಾಲ್ಯದಲ್ಲೇ ಸಣ್ಣ ಮಗುವಾಗಿದ್ದಾಗಲೇ ದಾಶರಾಜನ ಜೊತೆ ಸೇರಿಕೊಂಡವಳು ನೀನು. ಆದರೆ ಈ ಎಲ್ಲ ಹಿನ್ನೆಲೆ ನಿನಗೆ ತಿಳಿದದ್ದಾದರೂ ಹೇಗೆ? ಬದುಕಿನಲ್ಲಿ ಬೆಳೀತಾ ಬೆಳೀತಾ ಬಂದಂತೆ ಹಾ. ನೀನೀಗ ನನ್ನ ಮುಂದೆ ಪ್ರಶ್ನೆಯನ್ನು ನಿಟ್ಟೆ ಅಲ್ಲ. ಹ್ಮ್. ಈ ದಾಶ ಕಣ್ಣಿಗೆ ಅಲ್ಲ, ಹಾ. ಹಾ. ನನ್ನೊಳಗೂ ಅದೇ ಭಾವ ಹುಟ್ಟಿತು. ಹ್ಮ್. ನಿತ್ಯವೂ ನನ್ನ ಅಪ್ಪನನ್ನು ಕೇಳ್ತಾ ಇದ್ದೆ, ಹ್ಮ್. ನನ್ನ ಅಮ್ಮ ಆರು, ಹ್ಮ್. ನನ್ನ ಹಿನ್ನೆಲೆ ಏನು? ಹ್ಮ್. ಒಂದು ದಿನವೂ ನನ್ನ ಬಳಿ ಈ ವಿಷಯಗಳನ್ನೆಲ್ಲ ಅರಿವಿದವರೇ ಅಲ್ಲ. ಬಹುಶಃ ನಿನಗೆ ನೋವುಂಟು ಮಾಡಬಾರದು ಅನ್ನುವುದೇ ಅವನ ಉದ್ದೇಶ ಇರಬಹುದು. ಹ್ಮ್. ಯಾವುದೋ ವಿಷಯಗಳನ್ನು ಹೇಳಿ ಅದನ್ನು ವಿಷಯಾಂತರ ಮಾಡ್ತಾ ಇದ್ರು. ಹ್ಮ್. ಇದೇ ಕೊರಗಿನಲ್ಲಿ ಇರ್ಬೇಕಿದ್ರೆ ಹ್ಮ್. ಶಾಪ ವಿಮೋಚನೆಯಾದಂತಹ ನನ್ನಮ್ಮ ಅದ್ರಿಗೆ ಇದ್ದಾರೆ. ಹ್ಮ್. ಆಕೆ ಒಂದು ದಿವಸ ಬಂದು ನನ್ನಲ್ಲಿ ಇದೆಲ್ಲ ವಿಷಯವನ್ನು ತಿಳಿದಿದವರು. ಹಾ. ಬೇರೆ ಆಯ್ಕೆ ತಿಳಿದಕ್ಕೆ ಸಾಧ್ಯತೆ. ಹ್ಮ್. ಇದೆಲ್ಲವನ್ನು ತಿಳಿದಿದ್ದೇನೆ. ಹ್ಮ್. ನಿನ್ನಲ್ಲಿ ಈ ವಿಷಯಗಳನ್ನು ಅರಿಗಿದ್ದೇನೆ. ಹ್ಮ್. ಇನ್ನೇನಾಗಬೇಕಾದ್ರೆ ತಾಯಿ, ಒಂದಂತೂ ಸ್ಪಷ್ಟವಾಯಿತು. ನಿನ್ನ ಜನ್ಮದ ಹಿನ್ನೆಲೆಯನ್ನು ನೀನು ವಿವರಿಸುವಾಗ ನೀನು ದಾಶಕನ್ಯೆಯಲ್ಲ ಅನ್ನುವ ನನ್ನ ಆಲೋಚನೆ ಅಲ್ಲ, ನನ್ನ ಆ ತಿಳುವಳಿಕೆ ಅದು ಸತ್ಯ ಆಯಿತು ಅಂತಾಯಿತು. ಮಾತ್ರವಲ್ಲ, ನೀನು ದಾಶಕನ್ಯೆಯಾಗಿ ಬೆಳೆದು ಯಾರೋ ಈ ವರ್ಗಕ್ಕೆ ಸೇರಿದವನನ್ನು ವಿವಾಹ ಆಗತಕ್ಕವಳು ಅಲ್ಲ. ಬದಲಾಗಿ ಹಿನ್ನೆಲೆ ಬಹಳ ದೊಡ್ಡದಿದೆ ಅನ್ನುವಾಗ ನಿನ್ನ ಸಹೋದರ ರಾಜನಾಗಿ ಮೆರೆಯುವುದಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಹಾಗಾಗಿ ನನ್ನ ಮನಸ್ಸು ಹೇಳ್ತದೆ, ಮಹಾರಾಣಿಯಾಗಿ ವಿಜೃಂಭಿಸುವ ಯೋಗ್ಯತೆ ನಿನ್ನಲ್ಲೂ ಇದೆ ಅನ್ನುವುದು ಸ್ಪಷ್ಟವೇ. ಹಾಗಾಗಿ ನಮ್ಮ ತಂದೆಯವರು ಕೇಳಿದ್ರಲ್ಲಿ, ಶಂತನು ಭೂಪತಿಗಳು ನಿನ್ನಲ್ಲಿ ಯಾಚಿಸಿದ್ರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅನ್ನುವುದು ಸ್ಪಷ್ಟ ಆಯಿತು. ಯಾಕಂದರೆ ಒಂದು ಸಿಂಹಾಸನವನ್ನೇರಿ ಆಳುವ ದೊರೆಯ ಕೈ ಹಿಡಿಯುವ ಯೋಗ್ಯತೆ ನಿನ್ನಲ್ಲಿದೆ. ಆ ಹಿನ್ನೆಲೆಯನ್ನು ಹೊಂದಿದವಳು ನೀನು ಅನ್ನುವುದು ಸ್ಪಷ್ಟವೇ. ಹಾಗಾಗಿ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ ತಾಯಿ, ನನ್ನ ತಂದೆಯವರ ಕೈ ಹಿಡಿದು ನಮ್ಮ ಕುಲವನ್ನು ಉದ್ಧರಿಸುವ ಭಾಗ್ಯಶಾಲಿ ನೀನಾಗಬೇಕು. ಅಯ್ಯ
ಆ ಭಾಗ್ಯ ದೇವತೆ ನೀನಾಗಬೇಕು ಅಂತ ಕೇಳಿಕೊಳ್ತೇನೆ. ನಿನ್ನ ತಂದೆಯೂ ಅದೇ ಇದೇ ರೀತಿಯಲ್ಲಿ ಉತ್ತರಿಸಿದರಂತೆ. ಹಾ, ಏನಿದ್ದರೂ ಕನ್ಯೆಯೊಬ್ಬಳು ವಿವಾಹವಾಗುವ ತನಕ ತಂದೆಯಾಗಿ ನನಗಿರುವವಳು. ಹಾ, ನಿನ್ನ ಅಪ್ಪನನ್ನು ವಿವಾಹವಾಗುವುದಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದವಳೇ ಅಲ್ಲ. ಹ್ಮ್, ನನ್ನ ಅಪ್ಪ ಒಪ್ಪಿ ಹಾ, ಮನಸೋಯಿಕೆ ಒಪ್ಪಿ ದಾರೆ ಎಳೆದು ಕೊಟ್ಟರು ಅಂತಾದ್ರೆ ಹಾ. ನಿನ್ನ ಅಪ್ಪನನ್ನು ಮದುವೆಯಾಗುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಹಾಗಿದ್ರೆ ಈಗಲೂ ನಿನ್ನ ನಿರ್ಧಾರ ಅದು ಅಂತಲೇ ಆಯಿತು. ಹಾಗಾಗಿ ನಿಮ್ಮ ಅಯ್ಯನಲ್ಲಿ ಮಾತನಾಡುವುದಕ್ಕೆ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಡಬೇಕು. ಅವರೆಲ್ಲಿದ್ದಾರೆ ತೋರಿಸಬಹುದಾ? ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ, ಹಾ, ಹಾ, ತೀರಗಳ ನಡುವಲ್ಲಿರುವಂತಹ ದೊಡ್ಡ ಮನೆ. ಹಾ. ನನ್ನ ಅಪ್ಪ ನಾನು ವಾಸಿಸುವಂಥದ್ದು. ಓಹೋ, ಹಾಗಾಗಿ ಹಾ, ಅಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಸರಿ. ಹೊರಯೋಳ್ ಬರುದಿರಾಂಬಿಗ ಅರಿದು ಬಂದು ವಂದಿಸು ದಾಸನ ಬೀರುದೆ ಮನವೇನ್ ಕಾರಣವೇ ಹರುಜದಿ ಹರುಜದಿ ಯಾರು ಬಂದದಂತೆ ಬೆಸ್ತಾದೀಪ. ಹಾ. ಕೇಳು ನೀನು ನಾದಿಪತಿ ಕೇಳು ನೀನು ಬರಹಸ್ತಿನಾವತಿ ಸಂತಾನವ ಎತ್ತ ಬಾಲಕನೆನ್ನ ಕಾಂಗೇಯನೆಂಬರು ಮತ್ತೆಯಮ್ಮಯ ಸಜಿವ ನೀನನು ಇತ್ತರಿವೆ ನಾ ಬಂದ ಕಾರ್ಯವ ಎತ್ತಾಧಿಪತಿ ಕೇಳು ನೀನು ಬೆಸ್ತಾಧಿಪತಿ. ಬಂದವರು ಯಾರು ಅಂತ ಕಾಪುದು ನಾನು ಹಾ, ಹೀಗೆ ಬನ್ನಿ ಅಯ್ಯ, ದೊಡ್ಡ ಮನೆ ನಿಮಗೆ ನಿನ್ನ ಮಗಳೇ. ಕುಡಿಲಿಕ್ಕೆ ಒಂದಿಷ್ಟು ಎಳ್ನೀರು ಕೊಡ್ಲಾ ಅಂತ ಈಗದು ಯಾವುದು ಬೇಡ. ಯಾಕೆಂದರೆ ಒಂದು ಕಾರ್ಯಾರ್ಥವಾಗಿ ಬಂದವರು ಆ ಕಾರ್ಯ ನೆರವೇರಿದ ಬಳಿಕ ಅಲ್ಲ ಇದರಲ್ಲಿ ಉಪಚಾರ ಕೊಟ್ಟದ್ದನ್ನೆಲ್ಲ ಸ್ವೀಕರಿಸುವುದು, ಉಪಚಾರವನ್ನು ಸ್ವೀಕರಿಸುವ ಮನಸ್ಥಿತಿ ಇರ್ತದೆ. ಆ ಮೊದಲು ಇದು ಯಾವುದು ಬೇಡ. ಹಾಗೆ ಅಂತ ಸ್ವೀಕರಿಸಬಾರ್ದು ಅಂತ ಅಲ್ಲ. ಅಯ್ಯ, ಕೆಲವು ದಿನಗಳ ಹಿಂದೆ ಹಸ್ತಿನಾವತಿಯ ಮಹಾರಾಜ ಶಂತನು ಭೂಪತಿಗಳು ಇಲ್ಲಿಗೆ ಬಂದಿದ್ರಂತೆ, ಹೌದಾ? ಬಂದ ಅವರು ತಲೆ ತಗ್ಗಿಸಿ ಮ್ಲಾನ ಮುಖರಾಗಿ ಇಲ್ಲಿಂದ ಹೋದರಂತೆ. ನಾವು ಕೇಳಿ ತಿಳಿದ ವಿಚಾರ. ಅದು ಹೆಚ್ಚೋ ಕಡಿಮೆಯೋ ಅಂತೂ ಅವರ ಮನಸ್ಸಿಗೆ ಹಿತ ಆಗಲಿಲ್ಲ ಅನ್ನುವುದಂತೂ ಸ್ಪಷ್ಟ. ಮಾತಾಡಿದ ಮೇಲೆ ಮಾತಾಡಿ ಸ್ವಲ್ಪ ಹೆಚ್ಚಾಯ್ತು ಅಂತ ಕಾಣುತ್ತೆ. ಹಾಂ, ಮತ್ತೇನ್ ಮಾಡೋದು, ಮಾತಾಡಿದ್ರೆ ಹೋಯ್ತು, ಮುತ್ತುವಡಿದ್ರೆ ಹೋಯ್ತು ಅಂತ ಹೌದು. ಆಡಿ ಆಗಿದ್ರೆ ಅಯ್ಯ, ಆ ಶಂತನು ಭೂಪತಿಗಳ ಮಗ. ಮತ್ತೆ ಹೆಣ್ಣಿನಪ್ಪ ಅಲ್ವಾ, ಹೌದು. ಮಾತಾಡಿದ ಹೆಚ್ಚೆ. ಹಾಂ, ಆದರೆ ಹೆಣ್ಣಿನ ತಂದೆಯಾಗಿ ನೀನಷ್ಟು ಮಾತಾಡಬೇಕಿತ್ತು. ಮಹಾರಾಜರು ದೊಡ್ಡವರು ಒಳ್ಳೆಯವರು, ಆದರೆ ಮಾತಾಡಿದ ಮಾತೆಲ್ಲ ಹೊಟ್ಟೆಲ್ ಹಾಕೊಂಡು ಹೋದ್ರು. ಆ ಮಾತು ಬೇರೆಯವರಾಗ್ತದೆ ಸೊಟ್ಟದ ಕತ್ತಿ ತೆಗಿತಿದ್ರಣ್ಣ. ಹಾಂ, ಆದರೆ ಹಾಗೆ ಮಾಡುವವರಲ್ಲ ಶಂತನು ಭೂಪತಿಗಳು. ಆದರೆ ಅವರ ಮನಸ್ಸಿಗೆ ನಿನ್ನ ಮಾತುಗಳಿಂದ ತೃಪ್ತಿಯಾಗಲಿಲ್ಲ ಅನ್ನುವುದು ಸ್ಪಷ್ಟ. ಹಾಗಾಗಿ ತಲೆ ತಗ್ಗಿಸಿ ಹೋದದ್ದು. ಆ ಶಂತನು ಭೂಪತಿಗಳಿಗೆ ಒಬ್ಬನೇ ಒಬ್ಬ ಮಗ. ಬಹುಶಃ ನಿನ್ನಲ್ಲೂ ಹೇಳಿ ಇರಬೇಕವರು, ಬೆಳೆದು ನಿಂತ ಒಬ್ಬ ಮಗ ಇದ್ದಾನೆ ಅಂತ. ಇದ್ದ ಅಂತ ಹೇಳಿದ್ರೆ ಇಲ್ಲದ್ರೆ ಎಲ್ಲ ಸರಿ ಇರ್ತಿತ್ತು. ಹಾಂ, ದೇವವ್ರತ ಅಂತ ಅವನ ಹೆಸರು. ಗಾಂಗೇಯ ಅಂತಲೂ ಕರೀತಾರೆ. ಹಾಂ, ಮಗ ಇದ್ದ ಅಂದ್ರೆ ಆದ್ಮೇಲೆ ಮತ್ತೆ ಮಗನಿಗಾದ್ರೆ ಕೊಡ್ತೇನೆ ನಾನು. ಆ ಶಂತನು ಭೂಪತಿಗಳ ಮಗ ದೇವವ್ರತ, ಗಾಂಗೇಯ. ಇದು ನಾನು ಬಂದಿದ್ದೇನೆ. ನೀವು ತಡ ಆಯ್ತು ಬಂದು. ಹಾಂ, ಎಲ್ಲ ಬೇಗ ಹೋಯ್ತು ಅಂತ ಹೇಳ್ತಾ ಇದ್ರು. ಹಾಂ. ಯಾವತ್ತೂ ಅದೇ ನಡೆ ಸ್ವಲ್ಪ ಬೇಗ ನಡ್ತದೆ. ಆದರೆ ಒಂದುಂಟು, ಇವತ್ತಾದ್ರೂ ಬಂದ್ರೆ ಆದರೆ ಒಂದುಂಟು, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ತಡವಾಗಿಯೇ ವ್ಯವಹರಿಸುವುದು ಸೂಕ್ತ, ತಡ ಆದ್ರೆ ಒಳ್ಳೇದು. ಒಳ್ಳೆಯದು. ನಮ್ಮಲ್ಲಿ ಕೊನೆ ಕಡಿಯಕ್ಕಾದ್ರೆ ಹಾಂ, ಒಳ್ಳೆ ಬೆಳೀಲಿ ಅಂತಾರೆ. ಹೌದು.
ಅಯ್ಯ, ಒಂದು ವಿಚಾರವನ್ನು ನಿನ್ನಲ್ಲಿ ಮಾತನಾಡುವುದಕ್ಕೆ, ಮಾತನಾಡಿ ನಿನ್ನ ಒಂದು ತೀರ್ಮಾನವನ್ನು, ಅನುಮತಿಯನ್ನು ಪಡೆದುಕೊಳ್ಳುವುದಕ್ಕೆ ನಾನು ಬಂದವ. ಹಾಂ, ಛೇ ಕೇಳ್ತೀಯಾ? ಅಯ್ಯ, ಶಂತನು ಭೂಪತಿಗಳು ನಿನ್ನ ಮಗಳಾದಂಥ ಯೋಜನಗಂಧಿಯನ್ನು ಕಂಡು ಆಕೆಯ ಮೇಲೆ ಮನಸ್ಸಾಗಿ ಅವಳನ್ನು ತಮ್ಮ ರಾಣಿಯನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಒಂದು ಬಯಕೆಯಿಂದ ನಿನ್ನಲ್ಲಿ ಕೇಳಿದ್ರಂತೆ. ಆಗ ಏನೇನೋ ತೊಡಕುಗಳನ್ನು ಹೆಣ್ಣಿನ ತಂದೆಯಾಗಿ ಮಾತ್ರವಲ್ಲ, ನಿಮ್ಮ ತಾಂಡದ ಮುಖ್ಯಸ್ಥನಾಗಿ ಈ ಕುಲದ ಕೆಲವೊಂದು ರೀತಿ ನೀತಿಗಳಿಗೆ ಅನುಗುಣವಾಗಿ, ಕಟ್ಟುಕಟ್ಟಳೆಗಳಿಗೆ ಅನುಗುಣವಾಗಿ ಆಗುವುದಿಲ್ಲ ಅಂತ ನೀನು ಹೇಳಿದೆಯಂತೆ. ಅದರಿಂದ ನನ್ನ ತಂದೆಯವರು ಶಂತನು ಭೂಪತಿಗಳು ಮನೋವ್ಯಾಕುಲಕ್ಕೆ ಒಳಗಾಗಿ ಹಸ್ತಿನಾವತಿಯಲ್ಲಿದ್ದಾರೆ. ಅವರ ಆ ಬೇಸರವನ್ನು ನೀಗಿಸುವುದಕ್ಕಾಗಿ, ಅವರ ಮನೋಗತವನ್ನು ಈಡೇರಿಸುವುದಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡುವುದಕ್ಕೆ ನಾನು ಬಂದವ. ಹಾಗಾಗಿ ನಿನ್ನಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುವುದಿಷ್ಟೇ, ನಿನ್ನ ಮಗಳಾದ ಯೋಜನಗಂಧಿಯನ್ನು ನಮ್ಮ ಅಯ್ಯನಿಗೆ ಕೊಟ್ಟು ವಿವಾಹ ಮಾಡಿಕೊಡಬೇಕು ಅಂತ ಅವರ ಮಗನಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಹಾಂ, ಹಾಂ 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 ಅಯ್ಯ, ನಾವೆಲ್ಲ ಕೀಳು ಜಾತಿಯವರು, ಸಣ್ಣ ಜಾತಿಯವರು. ನಮ್ಮಲ್ಲಿ ಒಂದು ಹೆಣ್ಣು ಹುಟ್ಟಿದ್ರೆ ಒಂದು ಮೈಯಲ್ಲಿ ಒಂದು ಹುಣ್ಣು ಹುಟ್ಟಿದಾಗೆ ತಪ್ಪುದಲ್ಲ. ಹೆಣ್ಣಿನ ಒಂದು ಲಾಲನೆ ಪಾಲನೆ ಇತ್ಯಾದಿ ಮಾಡಿ ಒಂದು ಗಂಡಿನ ಕೈ ಕೊಟ್ಟು ಒಂದು ಕೈ ತೊಳ್ಕೊಂಡ ಮಗ ಬದುಕಿದ, ಅಪ್ಪ ಬದುಕಿದ. ಇಲ್ಲ ಅಂದ್ರೆ ಅವನಿಗೆ ಅದೊಂದು ದೊಡ್ಡ ಹೊಡೆ. ಹಂಗಾಗಿ ಸ್ವಲ್ಪ ಮಾತು, ಎರಡು ಮಾತು ಕೊಡಬಹುದಿತ್ತು. ನಾನು ಹೇಳಿದೆ, ಈಗ ನನ್ನ ಹೆಣ್ಣು ಮಗಿನ ನಿಮಗೇನಾದ್ರೂ ಕೊಟ್ರೆ ನಾಳೆ ದಿವಸ ಅವರ ಮಕ್ಕಳ ಗತಿ ಇರ್ತದೆ. ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಏನು ಗತಿ? ಅವ್ರು ಮತ್ತೆ ಏನಾದ್ರು ಮಾಡ್ಕೊಂಡು ಹೌದಾ ಗತಿ ಅಂದ್ರೆ? ಈಗ ನೀವಿಷ್ಟು ಏನು ಉದ್ದ ಇದ್ದೀರಿ, ಅಗಲ ಇದ್ದೀರಿ, ನಿಮ್ಮ ಬೆನ್ನು, ನಿಮ್ಮ ಹೆಗಲು, ನಿಮ್ಮ ತೋಡು ಎಲ್ಲ ನೋಡಿದ್ರೆ ಸೊಂಡಿಲು ಬೀಸಿ ಆನೆ ಹಾಕಿ ಇರ್ಬೇಕಂತ. ಕ್ಷತ್ರಿಯ ರಾಜಕುಮಾರ ಮಹಾರಾಜರು ಅಂದ್ರೆ ಹಿಂಗೆ ನಾವೆಲ್ಲ ಕೇಳಿದ್ವು ಕಥೆಯಲ್ಲೆಲ್ಲ. ನಿಮ್ಮ ನೋಡ್ರೆ ಕೈ ಮುಗಿಯಬೇಕು ಅಂತ ನಮಗೆಲ್ಲ. ಹಾಗಂತ ಮಗಳು ಕೊಡಕ್ಕಾಗತ್ತಾ? ಮಗಳು ಕೊಡಕ್ಕಾಗ್ತಿಲ್ಲ. ಯಾಕೆ ಕೊಡಕ್ಕಾಗ್ತಿಲ್ಲ ಅಂದ್ರೆ ಈಗ ನಿಮಗೆ ನಾಳೆ ಮುಗಿಯತ್ತ, ಈಗ ನೀವೆಲ್ಲ ದೊಡ್ಡವರಲ್ಲ. ಈಗ ನೀವು ನಾಳೆ ದಿವಸ ರಾಜ್ಯದ ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬಂದು ನಮ್ಮ ಮಕ್ಕಳಿಗೆ ತೀರ್ತದೆ ಅಂದ್ರೆ ಯಾವ ಸೇವಕರಾಗಬೇಕಲ್ಲ. ನೀನು ಅಧಿಕಾರದ ದೃಷ್ಟಿಯಿಂದ ಹೇಳ್ತಾ ಇರುವುದೀಗ. ಒಂದು ದೃಷ್ಟಿ ನಾಳೆ ದಿವಸ ಅವರ ಭವಿಷ್ಯ ಯಾರು ಕಂಡ್ರೆ ಅದು ಗೊತ್ತಿಲ್ಲ. ಆದ್ರೆ ನನ್ನ ಮಕ್ಕಳ ಭವಿಷ್ಯ ನನಗೆ ಮುಖ್ಯ ಅಲ್ಲ. ದಾಶರಾಜ ಅಲ್ಲ, ತಪ್ಪಿದ್ರೆ ನೀವು ತಪ್ಪಾಯ್ತು ಹೇಳಬೇಕು. ತಪ್ಪಲ್ಲ, ಸರಿಯಾಗಿಯೇ ಆಡಿದ್ದಿ. ಅಲ್ಲ, ತಪ್ಪಿದ್ರೆ ನಾನು ತಪ್ಪಿದ್ರೆ ನೀವು ತಪ್ಪಾಯ್ತು ಹೇಳಿ. ಅಲ್ಲ, ತಪ್ಪಿದ್ರೆ ತಪ್ಪು ಅಂತಲೇ ಹೇಳುವುದು. ಆದ್ರೆ ನೀನ್ ಆಡಿದ ಮಾತು ನಾನು ತಪ್ಪಿದ್ರೆ ನೀವು ತಪ್ಪಾಯ್ತು ಹೇಳಿ ಅಂತ. ಅದೇ ಯಾಕೆ ಹಾಗೆ? ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಅದು ತಪ್ಪಿದೆ ಅಂತ ಹೇಳ್ಬೇಕು ಅಂತ. ಅಲ್ಲ, ನಾನು ಹೀಗೆ ಭಾವಿಸಿದೆ, ನೀನು ತಪ್ಪಿದ್ರೆ ನಾನು ತಪ್ಪಾಯ್ತು ಅಂತ ಒಪ್ಪಿಕೊಂಡು. ಅಯ್ಯ ಅಯ್ಯ ಅಯ್ಯ, ನಿನ್ನ ಧ್ವನಿ ಅರ್ಥ ಆಯ್ತು. ಯಾಕಂದ್ರೆ ಕ್ಷತ್ರಿಯರೆಲ್ಲ ಇದು ಸಹಜವೇ. ಯಾಕೆ? ಹಿರಿಯ ಮಗನಿಗೆ ಪಟ್ಟ. ಹಾಗಾಗಿ ನಾನೊಬ್ಬ ಹಿರಿಯ ಮಗ ಇದ್ದೇನೆ ಅನ್ನುವಾಗ ಪಟ್ಟ ನನಗೆ ಸೇರ್ತದೆ.
ನಿನ್ನ ಮಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಏನು? ಈ ದೂರಾಲೋಚನೆ ನೀನು ಮಾಡಿದ್ದಿ. ಅಲ್ಲ ಅಲ್ಲ, ದೂರಾಲೋಚನೆ ಮಾಡಿದ್ದಿ. ನಾಳೆ ದಿನ ದಾಸರಾಜ ಅಂತ ನಂಗೊಂದು ಪಟ್ಟ ಉಂಟು. ಹಾ. ಈಗ ನಾಳೆ ದಿನ ಯಾರಿಗೆ? ಈ ನನ್ನ ದೋಣಿ ಯಾರಿಗೆ? ಹಾ. ಈ ದಾಂಡೆಲ್ಲ ಪಟ್ಟ ಯಾರಿಗೆ? ನಮ್ಮ ಮಕ್ಕಳಿಗೆ. ಹೌದಾ? ಮತ್ತೆ ಅದು ಸಿಗುವ ಮಟ್ಟಿಗೆ ಇರುವಾಗ ಇನ್ನೊಂದು ಕಡೆ ಯಾಕೆ ಹಾರೈಸಬೇಕು? ಅಯ್ಯ, ಅಂತೂ ನಿನ್ನ ಮಗಳ ಮೇಲೆ ಹೇಳೋ ಕ್ರಮ ಬಾಯಲ್ಲಿದ್ದದ್ದು ಬಿಟ್ಟು ಊರಲ್ಲಿದ್ದದ್ದು ಹುಡುಕಬಾರ್ದು. ಹೌದು ಹೌದು. ಒಂದು ಹಕ್ಕಿ ಹಾಗೆ ಮಾಡ್ತದೆ. ಹಾ. ಬಾಯಲ್ಲಿ 4 ಕಾಳು, ಕೆಳಗೆ ಒಂದು ಕಾಳು ಕಂಡಿತ್ತು. ಅದನ್ನ ಹೇಗೆ ಬೇಕು ಅಂತ ಕೆಳಗೆ ಬಾಯಿ ಬಿಟ್ಟಿತ್ತು. ಬಾಯಿ ಬಿಟ್ಟಾಗ ಏನಾಯ್ತು? ಕಾಳು ಕೆಳಗೆ ಬಿಟ್ಟು ಸಿಕ್ಕಿತ್ತು. ಇದ್ದ ಕಾಳು ಹೋಯ್ತಲ್ಲ. ಹೌದು. ಈಗ ಅರಮನೆಗೆ ಆಸೆ ಪಟ್ಟು ಮಹಾರಾಜನಿಗೆ ಮಗಳ ಕೊಡ್ತೇವೆ ಸಂಭ್ರಮ ಮಾಡಿ ನಾಳೆ ದಿನ ಅದು ಇಲ್ಲ ಇದು ಇಲ್ಲ ಅಂದ್ರೆ ಅಂತೂ ನಿನ್ನ ಮಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಅಧಿಕಾರ ಸಿಗುವುದಿಲ್ಲ ಅನ್ನೋದು ನಿನ್ನ ಚಿಂತೆ ಅಲ್ವಾ? ಹಾಗಾಗಿ ಈಗ ನೀನು ನಮ್ಮ ತಂದೆಗೆ ನಿನ್ನ ಮಗಳನ್ನು ಕೊಡುವುದಕ್ಕೆ ಇರುವ ಅಡ್ಡಿ ಅಂದ್ರೆ ಅಲ್ವಾ? ನಾನಿದ್ದೇನೆ ಅಂತ ಅಂದ್ರೆ ನಾನೇ ಅದಕ್ಕೊಂದು ತಡೆ ಅನ್ನುವ ರೀತಿಯಲ್ಲಿ ನಾನು ಅರ್ಥವಿಸಿಕೊಳ್ತೇನೆ. ಅಲ್ಲ, ಹಾಗಾಗ್ತದೆ ಅದು. ಯಾಕಂದ್ರೆ ನಾನಿರುತ್ತಾ ಆಡಳಿತದ ಹೊಣೆಗಾರಿಕೆ ನನಗೇ ಬರುವುದರಿಂದ ನಿನ್ನ ಮಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಸಿಂಹಾಸನ ಏರುವ ಭಾಗ್ಯ ಸಿಗುವುದಿಲ್ಲ. ಈ ಚಿಂತೆಯಲ್ಲಿ ಮಗಳನ್ನು ಕೊಡುವುದಕ್ಕೆ ನೀನು ಸಿದ್ಧ ಇಲ್ಲ. ಹಾಗಾಗಿ ನಾನೇನು ತಿಳಿತೇನೆಂದ್ರೆ ನಮ್ಮ ತಂದೆಯವರ ಆಶೆ ನೆರವೇರುವುದಕ್ಕೆ ಈಗ ನಾನೇ ತಡೆಯಾಗಿ ಉಳಿದಿದ್ದೇನೆ ಅಂತ. ಆದ್ರೆ ಒಂದು ನೆನಪಿಡು, ನಮ್ಮ ವಂಶ ಯಾವುದು ಗೊತ್ತುಂಟ? ಯಾವತ್ತೂ ಮೀರಿ ನಡೆದಿಲ್ಲ. ದಾಶರಾಜ ನಮ್ಮ ಭರತ ಕುಲ, ಚಂದ್ರವಂಶ, ಅದಕ್ಕೆ ಬಹಳ ಶ್ರೇಷ್ಠವಾದ ಹಿನ್ನೆಲೆ ಇದೆ. ಮಾತ್ರವಲ್ಲ, ಈ ಹಿಂದೆ ಆಗಿ ಹೋದಂಥ ರಾಜಮಹಾರಾಜರುಗಳು ಪ್ರತಿಯೊಬ್ಬರೂ ಒಂದೊಂದು ಸಾಧನೆಯಿಂದ ಅಥವಾ ತ್ಯಾಗದಿಂದ ಈ ವಂಶಕ್ಕೆ ಬಹಳ ಔನ್ನತ್ಯವನ್ನು ಒದಗಿಸಿಕೊಟ್ಟವರು. ಹಿಂದೊಬ್ಬ ಪುರೂರವ ಅನ್ನುವ ಇದ್ದ, ತಂದೆಗೆ ಬೇಕಾಗಿ ತನ್ನ ಯೌವನವನ್ನೇ ದಾರೆ ಎರೆದು ಕೊಟ್ಟವ. ಹೌದು, ಕೇಳಿದೆಯಲ್ಲ. ಹಾಗಾಗಿ ನಮ್ಮ ವಂಶದವನೇ ಅವ. ಮಾತ್ರವಲ್ಲ, ಇಂತಹ ಅನೇಕ ಕಥೆಗಳನ್ನು ನಾವು ಹೇಳುವುದಕ್ಕೆ ಸಾಧ್ಯ. ಅವರೆಲ್ಲ ಆದರ್ಶವನ್ನು ಮುಂದಿಟ್ಟು ಬದುಕಿದವರು. ಹಾಗಾಗಿ ವೈಯಕ್ತಿಕ ಬದುಕಿಗಿಂತ ವಂಶ ದೊಡ್ಡದು, ಕುಲ ದೊಡ್ಡದು, ಸಿಂಹಾಸನ ದೊಡ್ಡದು ಅಂತ ತಿಳಿದು ಬದುಕಿದವರು ಈ ಚಂದ್ರವಂಶದವರು. ಹಾಗಾಗಿ ನಮ್ಮ ಅಯ್ಯನ ಒಂದು ಆಶೆಯನ್ನು ಈಡೇರಿಸದೆ ಹೋದರೆ ಅವರಿಗೆ ನಾನು ಪುತ್ರ ಹೇಗಾದೇನು, ನಿಜವಾದ ಅರ್ಥದಲ್ಲಿ ಮಗನಾಗುವುದಿಲ್ಲ. ಹಾಗಾಗಿ ಅವರ ಆ ಆಶೋತ್ತರವನ್ನು ಈಡೇರಿಸುವುದಕ್ಕಾಗಿ ಅದೇ ಭರತ ಕುಲದಲ್ಲಿ ಹುಟ್ಟಿದ ನಾನು ಒಂದು ಸಣ್ಣ ತ್ಯಾಗವನ್ನು ಮಾಡದೇ ಇದ್ದರೆ ಹೇಗೆ ಹೇಳು? ಈಗ ನಿನಗಿರುವಂಥ ಸಂಶಯ, ನಿನ್ನ ಮಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಸಿಂಹಾಸನದ ಭಾಗ್ಯ ಇಲ್ಲ ಅನ್ನುವುದಕ್ಕೆ ನಾನು ತಡೆಯಾಗಿದ್ದೇನೆ ಅಂತ ಆಗುವಾಗ ಆ ತಡೆಯನ್ನು ಸರಿಸುವುದಕ್ಕೆ ನಾನು ಪ್ರಯತ್ನಿಸಬಹುದು. ಅದಕ್ಕೆ ಬೇರೆ ಯಾರನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದು ನನ್ನಿಂದ ಸಾಧ್ಯ. ದಾರಿ ನನಗೇ ಗೊತ್ತಿದೆ. ಅಯ್ಯ, ನಿನ್ನ ಮಗಳನ್ನು ನಮ್ಮ ಅಯ್ಯನಿಗೆ ಕೊಡುವುದಕ್ಕೆ ತೊಂದರೆಯಾಗಿ ಉಳಿದಂಥ ನಾನು ಸಿಂಹಾಸನ ಏರಿದರೆ ಅಲ್ವಾ? ಈಗ ದೇವತೆಗಳನ್ನು ಸಾಕ್ಷಿಯಾಗಿರಿಸಿ ಹೇಳ್ತೇನೆ, ಈ ದೇವವ್ರತ, ಈ ಗಾಂಗೇಯ ಯಾವತ್ತೂ ಸಿಂಹಾಸನವನ್ನು ಏರುವುದಿಲ್ಲ. ಹಾ,
ದಾಶರಾಜ ಹ್ಞೂ ಶಬ್ದ ದೊಡ್ಡ ದೊಡ್ಡ ಶಬ್ದ ಎಲ್ಲ ಹೇಳಿದ್ರಿ, ಹ್ಞೂ ಅಧಿಕಾರವ ತ್ಯಾಗ ಮಾಡಿದಿರಿ. ಯಾಕಂದರೆ ನಮ್ಮ ವಂಶದ ಮಹಿಮೆಯೇ ಅದು. ಸಿಂಹಾಸನವನ್ನು ಏರಿದವ ಅದನ್ನು ಅಧಿಕಾರ ಅಂತ ತಿಳಿದವನೇ ಅಲ್ಲ, ಅದು ಪ್ರಜೆಗಳನ್ನು ರಂಜಿಸುವುದಕ್ಕಿರುವ ಒಂದು ವೇದಿಕೆ ಅಷ್ಟೇ ಅವನಿಗೆ. ಹಾಂ, ಹೌದು. ಹಾಂ ಹಾಂ ನೀವು ಹೇಳಿದ ಮಾತು ಬಹಳ ಇಷ್ಟ ಆಯ್ತು. ಹ್ಞೂ 4 ಹನಿ ಮಳೆ ಬಿತ್ತು ಬೇರೆ ಅಕ್ಕ, ಹೌದು. ಗಾಳಿ ಇಲ್ಲೇ ಹ್ಞೂ ಮಳೆ ಬಂತು. ಹಾಗಾಗಿ ಒಳ್ಳೆಯ ಮುಹೂರ್ತ ಆದ ಕಾರಣ ಆದಷ್ಟು ಬೇಗನೆ ನೀನು ನಿರ್ಧಾರ ಮಾಡೋದು ಒಳ್ಳೆಯದು. ಹಾಂ, ಮತ್ತೇನು ಹಿಂದೆ ಮುಂದೆ ನೋಡ್ತಾ ಇದ್ದಿ? ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮೊಮ್ಮಕ್ಕಳಿಗೆ ರಾಜ್ಯ ಸಿಕ್ತು. ಹಾಂ, ಯಾಕೆಂದರೆ ನಾನು ಸಿಂಹಾಸನ ಏರುವುದಿಲ್ಲ. ಖಚಿತ. ಓಹೋ, ನೀವು ಹೇಳಿದ್ದೆಲ್ಲ ಉಚಿತ. ಹಾಂ ಸ್ವಾಮಿ, ಹಾಂ ಈಗ ನಾಳೆ ನಿಮ್ಮ ಮದುವೆ ಆಗ್ತಿದ್ಯಾ? ಆಗಬಹುದಲ್ಲ, ಆಗ್ತೀರಾ? ನೋಡೋಣ. ನಮ್ಮಲ್ಲಿ ಹೆಣ್ಣಿಲ್ಲ, ಹಾಂ ನಾನು ಕೇಳಿದ್ದಷ್ಟೇ. ಹ್ಞೂ ಈಗ ನಾಳೆ ನಿಮ್ಮ ಮದುವೆ ಆದ, ಹಾಂ ಮದುವೆ ಆದ್ಮೇಲೆ ಮಕ್ಕಳಾಗದೆ ಇರುತ್ತಾ? ಅಲ್ಲ, ಇರುತ್ತಾ? ಆ ಪ್ರಶ್ನೆ ಮಾಡಬಾರ್ದು. ಹ್ಞೂ ಹಾಂ ಒಂದಾದ್ರೂ ಆಗ್ತಾ? ಹ್ಞೂ ಮದುವೆ ಆದ್ಮೇಲೆ ಮಕ್ಕಳಾಗಿ ಹಾಂ ನನ್ನ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ಏನಾದರೂ ಎಲ್ಲ ಪುಡಿ ಮಕ್ಕಳು, ನಮ್ಮ ಸಣ್ಣ ಸಣ್ಣ ಮಕ್ಕಳೆಲ್ಲ ಆಗಿಬಿಟ್ರೆ, ಹಾಂ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿ ದಡಿಯಗಳಾಗಿಬಿಟ್ರೆ, ಹ್ಞೂ ಅವು ಹೊಡೆದಾಟ ಮಾಡಿ ಗೆದ್ದವರು ಯಾರು? ಹ್ಞೂ ಅಲ್ಲ, ನಾನು ಯೋಚನೆ ಮಾಡಿ ದಾಶರಾಜ, ಹಾಗಾಗ್ತದೋ ಇಲ್ವೋ? ನನ್ನ ಮಕ್ಕಳು ಅಪ್ಪಚ್ಚಿ ಆಗಿಬಿಟ್ರೆ, ಹಾಂ ನಿಮ್ಮ ಮಕ್ಕಳ ವಜ್ಜೆಲಿ, ಹ್ಞೂ ಅವರ ಬಾರಲ್ಲಿ, ಹ್ಞೂ ಆಮೇಲೆ ಗತಿ ಅಂತ. ದಾಶರಾಜ, ಅಲ್ಲಿ ನೀವು ಮದುವೆ ಆಗ್ತೀರಿ ಅಲ್ಲ, ಮದುವೆ ಆದ್ರೆ ಅಲ್ಲ ಈಗ ಆಲೋಚಿಸಬೇಕಾಗಿದೆ. ಆಲೋಚನೆ ಮಾಡ್ತೀನಿ. ಅಲ್ಲ, ಆಗಬೇಕೋ ಬೇಡವೋ ಅಂತ ಈಗ ಆಲೋಚಿಸಬೇಕಾಗಿದೆ. ನೀನು ಒಂದು ಮಾತು ಆಲಿಸಬೇಕು, ಒಂದು ಮಾತು ಆಲಿಸಬೇಕು ನೀನು. ದಾಶರಾಜ, ಒಬ್ಬ ನಿಜವಾದ ತಂದೆಯಾದರೂ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಆಲೋಚಿಸ್ತಾನೋ ಇಲ್ವೋ? ನೀನು ಅದಕ್ಕಿಂತಲೂ ಹೆಚ್ಚೇ ಆಲೋಚಿಸಿದ್ದಿ. ಯಾಕಂದರೆ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಅಧಿಕಾರ ಸಿಗಬೇಕು ಅನ್ನುವ ಆಶೆ ಮಾತ್ರ ನಿನ್ನದಲ್ಲ, ಮತ್ತೂ ಮುಂದಕ್ಕೆ ನಿನ್ನ ಆಲೋಚನೆಗಳು ಓಡ್ತವೆ, ಬುದ್ಧಿ ಓಡ್ತದೆ. ಯಾಕೆಂದರೆ ಮುಂದಿನ ತಲೆಮಾರಿಗೆ ಆ ಅಧಿಕಾರ ಎಲ್ಲಾದರೂ ಕವಲೊಡೆದು ಹೋಗಬಾರದು ಅನ್ನುವಂಥ ಬಯಕೆ ನಿನಗುಂಟು. ಅಲ್ಲ, ಒಬ್ಬ ತಂದೆಯಾಗಿ ಸರಿಯಾಗಿಯೇ ಆಲೋಚಿಸಿದ್ದಿ. ಆದರೆ ನಮ್ಮ ಭರತ ವಂಶದ ಬಗ್ಗೆ ತಿಳುವಳಿಕೆ ಇದ್ದರೆ ಮಾತ್ರವಲ್ಲ, ಅದರ ಯೋಗ್ಯತೆಯನ್ನು ನೀನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದರೆ ಬಹುಶಃ ಈ ಮೊದಲಿನ ಪ್ರಶ್ನೆಗಳು ಹುಟ್ಟುತ್ತಾ ಇರಲಿಲ್ವೋ ಏನೋ. ಆದರೆ ನೀನು ಆಲೋಚಿಸಿದ್ದು ಕೇವಲ ಒಬ್ಬಳು ಹೆಣ್ಣಿನ ತಂದೆಯಾಗಿ ಅಲ್ವಾ? ಆ ದೃಷ್ಟಿಯಿಂದ ಒಬ್ಬ ಒಳ್ಳೆಯ ತಂದೆಗೆ ಇಷ್ಟನ್ನಾದರೂ ನಾವು ಮಾಡದೇ ಇದ್ದರೆ, ಹೌದು ಅಯ್ಯ ನಿನ್ನ ಮೊದಲ ಸಮಸ್ಯೆಗೆ ಪರಿಹಾರ ನೀವೆಲ್ಲ ಅದನ್ನು ಲೋಕ ಏನೇ ಹೇಳಿ ತ್ಯಾಗ ಅಂತ ಹೇಳಿ ನಾನೊಂದು ಸಣ್ಣ ಕಾರ್ಯವನ್ನು ಮಾಡಿದ್ದಷ್ಟೇ, ಸಿಂಹಾಸನವನ್ನೇರುವುದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದದ್ದಷ್ಟೇ. ಆದರೆ ನಿನಗೆ ಅಷ್ಟೂ ಸಾಕಾಗುವುದಿಲ್ಲ. ಅವಳ ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ಈ ಅಧಿಕಾರ ಉಳಿಬೇಕು ಅನ್ನುವ ಹಂಬಲ ನಿನಗುಂಟು, ಬಯಕೆ ನಿನಗುಂಟು. ಯಾಕಂದರೆ ಅದೆಲ್ಲಿಯಾದರೂ ತಪ್ಪಿ ಹೋದೀತೋ ಅನ್ನುವ ಭಯ ನಿನ್ನನ್ನು ಕಾಡ್ತಾ ಇದೆ. ಆ ಭಯವೂ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ತಂದೆಯವರ ಇಚ್ಛೆಯನ್ನು ಈಡೇರಿಸುವಲ್ಲಿ ನನಗೆ ಇದೆಲ್ಲವೂ ಗೌಣವೇ. ಹಾಗಾಗಿ ನಾನು ಮದುವೆ ಆದರೆ ಅಲ್ವಾ ನನಗೆ ಮಕ್ಕಳಾಗುವುದು, ಮಕ್ಕಳಾದರೆ ಅಲ್ವ ಅವರಿಗೆ ಪ್ರತಿಸ್ಪರ್ಧಿಗಳು ಹುಟ್ಟಿಕೊಳ್ಳುವುದು. ಅದಕ್ಕೆ ಅವಕಾಶವೇ ಇಲ್ಲದ ಹಾಗೆ
ದೇವತೆಗಳನ್ನು ಸಾಕ್ಷಿಯಾಗಿರಿಸಿ ಇನ್ನೊಂದು ಮಾತು ಹೇಳ್ತೇನೆ. ಸಿಂಹಾಸನವನ್ನೇರುವುದಿಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ. ನಾನು ವಿವಾಹವಾದರೆ ಅದೂ ಒಂದು ತೊಡಕು ಅಂತ ನಿನಗೆ ಕಾಣಿಸ್ತದೆ ಅಂತ ಆದರೆ ಈ ಗಾಂಗೇಯ, ಈ ದೇವವ್ರತ, ಈ ಬದುಕಿನಲ್ಲಿ ವಿವಾಹವನ್ನೇ ಆಗುವುದಿಲ್ಲ. ಮಾತ್ರವಲ್ಲ, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ತಾಯಿಗೆ ಸಮಾನ, ಗಂಗಾಮಾತೆಗೆ ಸಮಾನ ಅಂತ ತಿಳಿಯುತ್ತೇನೆ ನಾನು. ಸಮಾಧಾನ ಆಯ್ತಾ? ದೊಡ್ಡ ಮಾತು ನನಗೇನು ಸಮಾಧಾನ ಆಗ್ತದೆ ನೋಡಿ. ಮಳೆ ಹಾಂ 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 ಹ್ಞೂ ಏನು ಹೇಳುದು ಕೇಳ್ತಲ್ಲ. ಏನು ಹೇಳಿದ್ರು? ಭೀಷ್ಮ 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 ಅಂತಲ್ಲ. ಬಹುಶಃ ನಿನಗೆ ಆದ ಸಂತೋಷಕ್ಕಿಂತಲೂ ಹೆಚ್ಚು ಅವರಿಗೆ ಸಂತೋಷ ಆಗಿರಬೇಕು. ನನಗೊಂದು ಸಮಾಧಾನ ಏನು ಗೊತ್ತ? ಅಲ್ಲ, ನನಗೊಂದು ಸಮಾಧಾನ ಏನು ಗೊತ್ತಾ? ಅದೇ ನೀನು ಹೇಳಿದ ಹಾಗೆ ದೇವರು ಮೆಚ್ಚುವ ಕೆಲಸ ಮಾಡಿದ ಹಾಗೆ ಆಯಿತು ನಾನು. ಮಳೆ ಕೊಡಿಸಿದ್ರೆ ಹಾಂ ಮೆಚ್ಚದಿದ್ರೆ ಹೆಚ್ಚೇ ಕೊಡ್ತಾರೆ. ಹಾಂ ಅದು ಕೊಟ್ಟರಲ್ಲ, ಹೌದು. ಇದಕ್ಕೆ ಅದು ಉತ್ತರ. ಹಾಂ ನನ್ನ ಉತ್ತರ ಸಣ್ಣದೇ. ಹಾಂ ಏನು? ಸಣ್ಣ ತಾಂಡೆಯವರ ಹಾಂ ನಮ್ಮಲ್ಲಿ ಕೊಡುಗೆನಿಗೆ ಏನಿಲ್ಲ. ಹ್ಞೂ ಹ್ಞೂ ಆದ್ರೆ ಈ ಹೆಣ್ಣನ್ನು ಕೊಡ್ತೆ ಹ್ಞೂ ನಮ್ಮ ಪರಿವಾರ ಸಮೇತ ಒಮ್ಮೆ ಹಸ್ತಿನಾವತಿ ಗೋಪುರದ ಅವಕಾಶ ಹಾಂ. ಕೊಟ್ಟೆ. ದಾಶರಾಜ ಸಾಮಾನ್ಯವಾಗಿ ತಾನು ಪಡೆದ ಮಕ್ಕಳ ಬಗ್ಗೆ ತಂದೆಯಾಗಲಿ ತಾಯಿಯಾಗಲಿ ಆಲೋಚಿಸುವುದು ಸಹಜವೇ. ಆದರೆ ನನಗೆ ವಿಚಿತ್ರ ಕಾಣುವುದು ಅದಲ್ಲ. ತನ್ನ ಸ್ವಂತ ಮಗಳಲ್ಲದೇ ಹೋದರೂ, ಈ ವಿಚಾರ ನನಗೆ ಗೊತ್ತಾಗಿದೆ ಆಗಲಿ, ತನ್ನ ಸ್ವಂತ ಮಗಳಲ್ಲದೇ ಹೋದರೂ ಸಾಕು ಮಗಳ ಭವಿತವ್ಯದ ಬಗ್ಗೆ ಇಷ್ಟೆಲ್ಲ ಒಂದು ಕಾಳಜಿ ವಹಿಸುವ ಒಬ್ಬ ದಾಶರಾಜ ಈ ಹೊತ್ತು ಒಬ್ಬ ಬೆಸ್ತನಾಗಿ ನನಗೆ ಕಾಣಿಸ್ತಾ ಇಲ್ಲ. ಯೋಚನೆ ಮಾಡ್ತಿದ್ದೆ. ಹಾಂ ನಮ್ಮ ಕುಲ ಇದ್ದಲ್ಲ. ಹಾಂ ಇದರ ವಾಸನೆ ನಮ್ಮವರ ವಾಸನೆ ಅಲ್ಲ. ಅಲ್ಲ. ಇದು ದೊಡ್ಡ ವಾಸನೆ ಇಪ್ಪವರಲ್ಲಿಗೆ ಹೋಗುದು. ಹಾಂ. ಹಾಗಾಗಿ ವಾಸನೆ ಅಂದ್ರೆ ನಿನ್ನದ್ದಾದಂತಹ ಈ ಮನಸ್ಥಿತಿ ನಿನ್ನನ್ನು ಬಹಳ ಎತ್ತರಕ್ಕೆ ಏರಿಸಿಬಿಟ್ಟಿದೆ. ಹಾಗಾಗಿ ಇದೋ ನೀನು ಕೈ ಮುಗಿಯುವುದಲ್ಲ, ಈಗ ನಾನೇ ನಿನಗೆ ಕೈ ಮುಗಿಯುವುದು. ಈಕೆಯನ್ನು, ದೊಡ್ಡ ಮಾತ ತ್ಯಾಗ ಮಾಡಿದ್ರು ದೊಡ್ಡವರು. ಹಾಂ, ನಿನ್ನ ಮಗಳನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ರೆ ನಮ್ಮ ಅಪ್ಪಯ್ಯನಿಗೆ ಒಪ್ಪಿಸ್ತೇನೆ. ಮಾತ್ರವಲ್ಲ, ಅವರ ಮನ ಸಂತೋಷವಾಗುವ ಹಾಗೆ ವಿವಾಹ ಸಮಾರಂಭ ಏರ್ಪಡುವ ದಿನ ನಿನಗೂ ಒಂದು ಆಮಂತ್ರಣ ಬರ್ತದೆ. ಆ ದಿನ ಬಂದು ಹರಸಬೇಕು ಅಂತ ಕೇಳಿಕೊಳ್ತೇನೆ. ಬಹಳಷ್ಟು ಸಂಭ್ರಮವಾಗ್ತಾ ಇದೆ ನನಗೆ. ನಾನು ಆಗಲೇ ಹೋದ ನಾನು ಅವರಿಗೆ ಏನು ಹೇಳಿಲ್ಲ, ಒಂದು ಮಗು ಸಾಕು ಸಾಕೋ ಅಂತ ಹೇಳಿ ಸಾಕಾಗುವುದಿಲ್ಲ. ಆದರೆ ಪ್ರಜೆಗಳು ಹೇಳ್ತಾ ಇದ್ದಾರೆ, ಯಮುನಾವತಿ ತಟಾಕದಲ್ಲಿ ಕಂಡಂತಹ ಸ್ತ್ರೀಯ ಜೊತೆಗೆ ಮತ ಬರ್ತಾ ಇದ್ದಾನೆ. ಬರೇ ಗಾಂಗೆಯ ದೇವರಲ್ಲ, ಭೀಷ್ಮನಾಗಿ ಬರ್ತಾ ಇದ್ದಾನೆ ಎಂಬತಕ್ಕಂಥ ಮಾತು ಕೇಳ್ತಾವೆ. ಸಂತೋಷ ಆಯಿತು. ನನ್ನ ಕನಸನ್ನು ಮನಸ್ಸು ಮಾಡಿಕೊಟ್ಟವನು ಪ್ರಪಂಚದಲ್ಲಿ ತಂದೆಯಾದವನ ಮಗನಿಗೆ ಮದುವೆ ಮಾಡಬೇಕಾದ ಸತ್ಯ ಕರ್ತವ್ಯ. ಆದರೆ ನನಗೆ ಮದುವೆ ಮಾಡಬೇಕೆಂಬ ಇಚ್ಛೆ ನಿಮಗೆ ಗೊತ್ತಿಲ್ಲ. ನಾನು ಅವರನ್ನು ಕಳೆದುಕೊಂಡು ಬಂದಿದ್ದು ಮರ್ಯಾದಾಪೂರ್ವಕವಾಗಿ ದೇವರತ ನಾನು ಗಾಂಗೆಯ ಅಂತ ಕರಿತಾ ಇದ್ದೆ. ಯಾಕೆ? ಗಂಗೆ ಮಗ ಅಲ್ವ? ಆದರೆ ಆ ಕಾಲದಿಂದ ಹೋಗಿ ದೇವರತ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ರಥಧಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧಾರ್ಮಿಕ ಶಪಥ ಎಂಬುದಲ್ಲ, ಅಂತ ಕಟ್ಟುನಿಟ್ಟಿನಲ್ಲಿ ಆರಿಸಿಕೊಂಡು ಬಂದಂತಹ ದೇವರತ ಭೀಷ್ಮನಾಗಿ ಬಂದೆ ಮಗು, ಭೀಷ್ಮನಾಗಿ ಬಂದೆಯೋ ದೇವವ್ರತನಾಗಿದ್ದ ನಾನು ಭೀಷ್ಮನಾದೆ ಅನ್ನುವ ಆ ಒಂದು ಆತ್ಮವಿಶ್ವಾಸಕ್ಕಿಂತಲೂ ಆ ಸಂತೋಷಕ್ಕಿಂತಲೂ ತಂದೆಯವರ ಇಚ್ಛೆಯನ್ನು ನಡೆಸಿದ ಮಗನಾದೆ ಅನ್ನುವಂತಹ ಸಂತೋಷ ನನ್ನಲ್ಲಿ ತುಂಬಿದೆ. ಹಾಗಾಗಿ ನಮ್ಮ ವಂಶವಲ್ಲರಿಯನ್ನು ಬೆಳಗುವುದಕ್ಕೆ ಅನುಕೂಲೆಯಾದ ಹೆಣ್ಣನ್ನು ತಂದಿದ್ದೇನೆ, ತಾವು ಸ್ವೀಕರಿಸಬೇಕು.
ಆ ಬಹುದೊಡ್ಡವಾದಂತಹ ಮರ ಹೇಗೆ ಮುಂದುವರಿದು ಬರುತ್ತದೆ ಎಂಬ ಬಗ್ಗೆ ಶಂಕೆಗಳು ವಾದವನ್ನು ಹಾ ಒಂದು ಕಾಲದಲ್ಲಿ ಮಗು ಬ್ರಹ್ಮಸಭೆಯಲ್ಲಿ ಮಹಾಭಿಷನಾಗಿ ಹ್ಮ್ ಹಾ ಶಾಪಕ್ಕೆ ಒಳಗಾಗಿ ಹ್ಮ್ ಆ ಕಾಲದಾಗಿ ಮತ್ತೊಬ್ಬರಿಗೆ ಬಂದು ಹೇಳಿ ಹ್ಮ್ ಈಗ ನಾನು ಅದೇ ಮಹಾಭಿಷ ಸಂತಾನವಾಗಿ ಇನ್ನೊಂದು ಕಾಣ್ತಾ ಇದ್ದೆ. ಓಹೋ ಅಲ್ಲಿ ನರ್ತನವಾಗಿದ್ದಂತಹ ಗಂಗೆಯನ್ನು ನೋಡಿದವನು ನಾನು. ಹ್ಮ್ ಅವಳು ಶಾಪಗ್ರಸ್ತರಾಗಿ ನನ್ನ ಜೊತೆಗೆ ಕೆಳಗಿಳಿದರು. ಹ್ಮ್ ಆದರೆ ಈ ಎಲ್ಲ ವೃತ್ತಾಂತವನ್ನು ಹೇಳಿದವರು ಯಾರು ಗೊತ್ತಾ? ಹಾ. ನಿನ್ನ ಅಪ್ಪ ಗಂಗೆ. ಓಹೋ ಕೊನೆಗೆ ಅವರಿಗೆ ಹೇಳಿದ್ರಲ್ಲ, ಹ್ಮ್ 7 ಮಗುವನ್ನು ಕೂಡ ತೆಗೆದು ನದಿಗೆ ಬಿಸಾಡಿ ಹಾ 8 ಮಗು ಬಿಸಾಡುವಾಗ ಹಿಡ್ಕೊಂಡು ಹ್ಮ್ ಆಗ ಅವರು ಹೇಳಿದಂಥ ಮಾತು ಹ್ಮ್ ಆಗ ರಕ್ಕಸಿಯಾಗೇ ಇದ್ದವರು ಹಾ ಆ ವಿಷಯವನ್ನೆಲ್ಲ ಹೇಳಿದ್ರಲ್ಲ, ಹ್ಮ್ ನೀವು ಯಾವುದು ಅಲ್ಲ, ಹ್ಮ್ ನೀವು ಅಲ್ಲಿಗೆ ಇದ್ದವರು. ಹ್ಮ್ ಆ ಮಹಾಭಿಷನಿಗೆ ನೀವು ಏನಾಗಿ ನೀವು ಸಂತಾನವಾಗಿ ಬಂದಿದ್ದೀವಿ. ಹಾ ಅವ್ರು ಹೇಳೋರು ಅವ್ರಿಗೆ ಅನಿಸುತ್ತಿಲ್ಲ. ಹ್ಮ್ ಆದರೆ ಆ ಗಂಗೆ ಬಂದು ಹೋದದ್ದಾದ್ರಲ್ಲಿ ಹ್ಮ್ ನನ್ನ ಅಪ್ಪಯ್ಯನ ಪ್ರದೀಪನ ಬಲದೊಡೆಯಲ್ಲಿ ಕುಳಿತುಕೊಂಡು ಓಹೋ ಬಲದೊಡೆಯಲ್ಲಿ ಕುಳಿತುಕೊಂಡು ಮಗನಿಗೆ ಸಮಾನ. ಹಾ ಹಾಗಾಗಿ ನನಗೆ ನೀನು ತಲ್ಲುವರಲ್ಲ, ಹ್ಮ್ ನನ್ನ ಮಗ ಶಾಂತನಿಗೆ ನೀನು ಮದುವೆಯಾಗಿ ಹಾ ಮುಂದುವರಿಸಿಕೊಂಡು ಹೋಗಬಹುದಾಗಿದೆ ಹ್ಮ್. ಚಂದ್ರ ವಂಶವು. ಹ್ಮ್ ಹಾಗೆ ಬಂದವರು ಹ್ಮ್ ಹಾ ಆದರೆ ಮಾಡೋಣ ನನ್ನನ್ನು ಬಿಟ್ಟವರು ಹೋದಾಗ ಹ್ಮ್ ಸಂಖ್ಯೆ ಏನಲ್ಲ, ಹಾ. ಈ ಚಂದ್ರವಂಶದ ಕುಡಿ ಮುಂದುವರಿದ ಹೇಗೆ ಈ ಮರ ಹ್ಮ್. ಇದೇ ಸಮಸ್ಯೆ. ಹಾ ಹಾಗೆ ಯಮುನಾ ನದಿಗೆ ಹೋದಾಗ ಹ್ಮ್ ಅವ್ರು ಬರೆಯಲಿಕ್ಕೆ ಅವ್ರು ಕಂಡಿಲ್ಲ, ಹಾ ಪರಿಮಳ ಭರಿತವಾಗಿತ್ತು ಹ್ಮ್. ಎಲ್ಲ ಕಾರಣ ಉಂಟು. ಹ್ಮ್ ಅದು ಅಪ್ಪ ಏನೋ ಮಾತಾಡಿದರೆ ಹ್ಮ್. ಎಲ್ಲಷ್ಟು ಬಿಟ್ಟ. ಹ್ಮ್. ನನಗೆ ಅದಕ್ಕೆ ಯಾವುದೇ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಹಾ. ನೇರವಾಗಿ ಮಲಗಿದವ ನಾನು. ಹ್ಮ್ ಆವಾಗ ನೀನು ಅದು ಹೌದು ನಾ ಹೇಳಿದಾದ್ರೆ ಏನು ಹ್ಮ್. ತಂದು ತಂದಲ್ಲ, ಹ್ಮ್ ಅದು ಹೌದು ಒಂದು ಮಗ ಅಲ್ಲ ಹ್ಮ್ ಇದೆಲ್ಲ ಕೇಳಿದೆ. ಹ್ಮ್ ಆದರೆ ಈಗ ಬೇಕಾದ ವ್ಯವಸ್ಥೆ ನೀನೇ ಮಾಡಿದ ಮಗು. ನಿಮ್ಮ ಮಾತಿನ ಧ್ವನಿ ಅರ್ಥ ಆಯಿತು ನನಗೆ. ಈಗ ಅವರನ್ನು ಕರೆ ತಂದು ಹ್ಮ್. ನಮ್ಮ ದಾಂಪತ್ಯ ಜೀವನದಲ್ಲಿ ಹಾ ಮಕ್ಕಳಾಗುವ ಮೂಲಕವಾಗಿ ಚಂದ್ರವಂಶದ ಆ ಲಹರಿ ಹ್ಮ್ ಬೆಳೀತು. ಹಾ ಆ ಗಿಡ ಮರವಾಗಿ ಹಣ್ಣಾಗಿ ಬೆಳೀತು. ಹ್ಮ್ ಹಾಗಾಗಿ ನಾನು ಏನು ಕೊಡುಗೆ ಕೊಡಬೇಕು ಅದು ಹೇಳಿದೆ. ತಾವು ಮಗು ಹಾ ಎಲ್ಲರಿಗೂ ಯಮ ಕಾಯ್ತಾ ಇದ್ದಾನೆ. ಹ್ಮ್ ಅನಿತ್ಯಾನಿ ಶರೀರಾನಿ ವೈಭವ ಎನ್ನುವ ಶಾಸ್ತ್ರ. ಹಾ ನಿತ್ಯಂ ಸನ್ನಿಹಿತೋ ಮೃತ್ಯು ಹ್ಮ್. ಕೈತಯೋ ಧರ್ಮ ಸಂಗ್ರಹ. ಹ್ಮ್ ಯಮ ಹಿಂದಿನ ಕಾಯ್ತಾ ಇದೆ, ಹ್ಮ್ ಅದು ಬಾಕಿ ಹೋಯ್ತು. ಹ್ಮ್ ಹೀಗೆ ಹಾಗೆ ಮತ್ತೆ ಈಗ ಸಾಕು ಈಗ ಹಾ ದೇವತೆಗಳೇ ಪ್ರಸನ್ನರಾಗಿದ್ದುಕೊಂಡು ಭೀಷ್ಮ ಎಂಬ ರೂಪದಲ್ಲಿ ಹೆಸರನ್ನು ಕೊಟ್ಟುಬಿಟ್ಟು ಹ್ಮ್ ಸಂತೋಷವನ್ನಂತವನು ನಾನು ಅಪ್ಪಯ್ಯನಾಗಿದ್ದು. ಹಾ ಹಾ ಅದು ಹ್ಮ್ ನಿನ್ನ ಜೀವನದಲ್ಲಿ ಸಾಕು ಈ ಪ್ರಪಂಚ. ಹಾ ಇದು ಏನು ಆಗಷ್ಟು ಬಹಳಷ್ಟು ಆಗಿದೆ. ಹ್ಮ್ ಹಾಗಾಗಿ ನೀವು ಸಾಕು ಬೇಡ್ಕೊಂಡು ಹ್ಮ್. ನಿಮಗೆ ಯಾವಾಗ ಇಚ್ಛೆ ಆಗ್ತದೆ, ಹಾ ಯಾವ ಆಯನೋ ಗೊತ್ತಿಲ್ಲ ನನಗೆ, ಹ್ಮ್. ಉತ್ತರಾಯಣವೋ ದಕ್ಷಿಣಾಯನ, ಹ್ಮ್. ಯಾವ ನೀನು ಬಯಸುತ್ತೀಯ ಹಾ ಈಗ ಸಾಕು ಎಂಬಾಗ ನಿನಗೆ ಆ ಮರಣ ಬಂತು. ಅಲ್ಲಿವರೆಗೆ ಹಾ ಇಲ್ಲ. ಹಾಗಾಗಿ ಏನಾಯ್ತು ಈಗ ಇಚ್ಛಾಮರಣಿ ಹ್ಮ್. ಭೀಷ್ಮನ ಜೊತೆಗೆ ಹ್ಮ್. ಅಪ್ಪನ ಪೂಜೆ. ಧನ್ಯನಾದ ಧನ್ಯನಾದ Thank you.
ಠಠಠಠ